KSYU ಒಂದು ರೀತಿ ಭ್ರಷ್ಟಾಚಾರದ ಕಾಶಿ ಆಗ್ಬಿಟ್ಟಿದೆಯಾ ಅನ್ನುವಂತಹ ದಟ್ಟ ಅನುಮಾನ ಕಾಡ್ತಾ ಇದೆ. ನೇಮಕಾತಿಯಲ್ಲೂ ಕೂಡ ಬಹಳಷ್ಟು ದೊಡ್ಡ ಅಕ್ರಮ ಆಗಿದೆ ಅಂತ ಆರೋಪಿಸ್ತಾ ಇದ್ದೀರಿ. ಖಾಲಿ ಮಾರ್ಕ್ ಶೀಟ್ಗೆ ಸಿಗ್ನೇಚರ್ ಹಾಕ್ತಾರೆ, ಎಲ್ಲರೂ ಕಾಲಿಗೆ ಸೈನ್ ಹಾಕವ್ರೆ. ECನೂ ಕಾಲಿಗೆ ಸೈನ್ ಹಾಕವ್ರೆ, ರಿಜಿಸ್ಟ್ರಾರು ಕಾಲಿಗೆ ಸೈನ್ ಹಾಕವ್ರೆ. ಅಂದ್ರೆ ಕಾಸಿದ್ದವ್ರಿಗೆ KSYU ಅಂತನಾ? ಅಲ್ಲಿಗೆ ನಿಲ್ಲೆಲ್ಲ ಇದು ಹರಾಜ್ ಹಾಕಕ್ಕೆ ಇವರು ಅವಕಾಶ ಮಾಡಿ ಕೊಟ್ಬಿಟ್ಟು ಹೋಯ್ತಾ ಇರೋದು. ಹಳ್ಳಿಲಿರೋನು ಯಾವ್ದೋ ಒಂದು ಪೇಪರ್ ಸೈನ್ ಹಾಕೊಂಡ್ರೆ ಹಿಂದೆ ಮುಂದೆ ನೋಡ್ತಾನೆ. ಇವತ್ತು ಇಲ್ಲಿ ನೋಡಿ, ಇಲ್ಲಿ ಪ್ರೊಫೆಸರ್ಗಳು ಹಂಗ್ ಸೈನ್ ಹಾಕ್ಬಿಟ್ಟು ಹೋಗ್ತಾರೆ ಅಂದ್ರೆ ನೀವೇ ಹೇಳ್ಬೇಕಪ್ಪ ಹಿಂಗೆ ಅಂತ. ಇವರು ಸೈನ್ ಹಾಕೊಟ್ಬಿಟ್ಟು ಹೋದ್ರೆ ಏನು ಅಂದ್ರೆ ಇವರು ಬಿಡ್ ಮಾಡಕ್ಕೆ ಹರಾಜ್ ಹಾಕಕ್ಕೆ ಅವಕಾಶ ಮಾಡಿ ಪೊಲ್ಯೂಟೆಡ್ ಅಂತ ಹೇಳ್ತೀನಿ ನಾನು. ಅವರೆಲ್ಲ ಸೇರ್ಸ್ ಮಾಡೋರೆ ಅಂತ ನೀವು ಆರೋಪ ಮಾಡ್ತಿರೋದೆಲ್ಲ ಕೇಳಿದ್ರೆ ಇವರು ದೂರ ಶಿಕ್ಷಣ ಕೊಡೋದಕ್ಕಿಂತ ಹೆಚ್ಚಾಗಿ ಈ ತರದ ನೇಮಕಾತಿಲ್ಲ ಜಾಸ್ತಿ ತೊಡಗಿಸ್ಕೊತಾ ಇದಾರೆ ಅಂತನಾ? ಇವರು ಭ್ರಷ್ಟಾಚಾರ ಮಾಡೋದು ಹೆಂಗೇನಂತ ಬೇಕಾದ್ರೆ ಪಾಠ ಕಲಿಯೋದು ನೋಡ್ರಿ ಅಪ್ಪ. ಜಗದೀಶ್ ಅವರು ಶರಣಪ್ಪ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದಾರ ಅಂತ. ಈ VCನ ಓಡಿಸೋದ್ರಲ್ಲಿ ನಿಸ್ಸಂದೇಹವಾಗಿ ಓಡಿಸ್ತೀನಿ ನಾನು. KSYU ಒಂದು ರೀತಿ ಭ್ರಷ್ಟಾಚಾರದ ಕಾಶಿ ಆಗ್ಬಿಟ್ಟಿದೆಯಾ ಅನ್ನುವಂತಹ ದಟ್ಟ ಅನುಮಾನ ಕಾಡ್ತಾ ಇದೆ. ಯಾಕೆಂದ್ರೆ ಒಂದಾದ್ರ ನಂತರ ಒಂದೊಂದು ಆರೋಪಗಳು, ಯಾವುದೋ ಒಂದು ಮುಗಿತು, ಆಕ್ಸಿಸ್ ಬ್ಯಾಂಕ್ ಒಂದಾಯಿತು, ಮತ್ತು ಅದ್ರ ಹಿಂದೆನೇ ನೇಮಕಾತಿಯಲ್ಲೂ ಕೂಡ ಬಹಳಷ್ಟು ಅಕ್ರಮ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಜಗದೀಶ್ ಬಾಬು ಅವರು ಒಂದಷ್ಟು ಡಾಕ್ಯುಮೆಂಟ್ನ ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಮೊನ್ನೆ ಆಕ್ಸಿಸ್ ಬ್ಯಾಂಕಲ್ಲಿ ಅಕೌಂಟ್ ತೆರೆದು ಅವರವರ ವೈಯಕ್ತಿಕವಾಗಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಬಹಳ ದೊಡ್ಡ ಒಂದು ಅಕ್ರಮ ಅಂತ ಹೇಳಿ ಆರೋಪ ಮಾಡಿದ್ರಿ. ಈಗ ಅದ್ರ ಮುಂದುವರೆದು ನೇಮಕಾತಿಯಲ್ಲೂ ಕೂಡ ಬಹಳಷ್ಟು ದೊಡ್ಡ ಅಕ್ರಮ ಆಗಿದೆ ಅಂತ ಆರೋಪಿಸ್ತಾ ಇದ್ದೀರಿ. ಏನು ಸರ್ ಅದ್ರ ಜಾಲ? ಸರ್, ಇದು ನಾನು ಇವತ್ತು ಇಲ್ಲಿ ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ, ಅಂದರೆ ಒಂದು ಶೈಕ್ಷಣಿಕ ವಾತಾವರಣದಲ್ಲಿ ಯಾವ ರೀತಿ ನೇಮಕಾತಿಗಳಾಗ್ತಾ ಇದೆ, ನೇಮಕಾತಿಲಿ ಯಾವ ರೀತಿ ಹಗರಣಗಳಾಗ್ತಾ ಇದೆ ಅನ್ನೋದನ್ನ ನಮ್ಮ KSYUನ ಉದಾಹರಣೆ ಕೊಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾವ ರೀತಿ ನೇಮಕಾತಿಲಿ ದಂಧೆಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನ. ಇದು ಎಲ್ಲ ಯೂನಿವರ್ಸಿಟಿಲಿ ಇರ್ಬೋದು, ನಮ್ಮ ಯೂನಿವರ್ಸಿಟಿಲಿ ನಡೆದಿರೋದನ್ನ ನಾನು ವಿತ್ ಡಾಕ್ಯುಮೆಂಟ್ಸು ನಿಮ್ಮ ಮುಂದೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇದೇ ಹಲ್ಸೆ ಅವ್ರ ಪಿರಿಯಡಲ್ಲಿ ಶರಣಪ್ಪ ಹಲ್ಸೆ ಅವ್ರು ಏನಿದ್ದಾರೆ ಈಗ VC, ಅವರಿದ್ದಾಗ ಏನು ಅಂದರೆ, ಒಂದು 31/7/2023 ಒಂದು ತಾತ್ಕಾಲಿಕ ಒಂದು ಅಧ್ಯಾಪಕರಿಗೋಸ್ಕರ ಒಂದು ಇಂಟ್ರ್ಯೂ ಕರೆದ್ರು, ನೋಟಿಫಿಕೇಶನು ಇಲ್ಲೈತೆ ನೋಡಿ. ಏನು 31/7/23 ಅಂದರೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕ ಅಂತ ಒಂದು 22 ಸಬ್ಜೆಕ್ಟ್ಗೆ ಕರೆದ್ರು. ಸುಮಾರು ಸಬ್ಜೆಕ್ಟ್ ಎಲ್ಲ ಐತೆ. ಎಷ್ಟು ಪೋಸ್ಟ್ ಕರೆದ್ರು ಸರ್? ಇಲ್ಲಿ ಪೋಸ್ಟ್ನೇ ಹೇಳಲ್ಲ ಅವರು, ಬರೀ ಸಬ್ಜೆಕ್ಟ್ ಹೇಳೋರೆ. ಈಗ ಯಾವುದೋ ಒಂದು ಸಬ್ಜೆಕ್ಟು, ಈಗ ಯಾವುದೋ ಒಂದು ಎಕನಾಮಿಕ್ಸ್ ಅನ್ಕೊಳ್ಳಿ, ಅಲ್ಲಿ ಒಂದು 7 ಜನ ಕೆಲಸ ಮಾಡ್ತಾವ್ರೆ, ಒಬ್ರು ರಿಕ್ವೈರ್ ಐತೆ, ಅದು ಖಾಲಿ ಇರೋದು ಅಂತ ಹೇಳ್ಬೇಕಲ್ವಾ. ಇಲ್ಲಿ ಯಾವುದು ಪೋಸ್ಟ್ ಹೇಳಿಲ್ಲ, ಆಮೇಲೆ ಎಷ್ಟು ಸಂಬಳ ಕೊಡ್ತೀನಿ ಅಂತ ಹೇಳಿಲ್ಲ, ಏನು ಹೇಳಿಲ್ಲ, ಹಂಗೆ ಕರೆದಿರೋದು. ಅಂದರೆ ಇದನ್ನ ಏನಕ್ಕೆ ಕರೀತಾವ್ರೆ ಅನ್ನೋದನ್ನ ಮುಂದೆ ಹೇಳ್ತೀನಿ ನಾನು ಅದನ್ನ. ಹಾಗೆ ಈ ರೀತಿ ನೋಟಿಫಿಕೇಶನ್ ಮಾಡಿದ್ರು. ಅದಾದ ನಂತರ ಇದು ನೋಡಿ, ಇಲ್ಲಿ ಅತಿಥಿ ಉಪನ್ಯಾಸಕರು ಅಂದರೆ ಇವರು UGCದೇನೋ ರೆಗ್ಯುಲೇಷನ್ ಹೇಳ್ಬೋದು, ಬಟ್ ಅತಿಥಿ ಉಪನ್ಯಾಸಕರಿಗೆ ವ್ಯವಹಾರ ಜಾಸ್ತಿ ಕುದುರಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ವ್ಯವಹಾರ ಅಂದರೆ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇರ್ತದೆ, ಇದು ಮುಂದೆ ಹೇಳಿದಾಗ ನಿಮಗೆ ಗೊತ್ತಾಯ್ತದೆ ಏನು ವ್ಯವಹಾರ ನಡೀತೈತೆ ಅನ್ನೋದು ಮುಂದೆ ಗೊತ್ತಾಯ್ತದೆ ನಿಮಗೆ. ಅದರಿಂದ ಇದಾದ ಒಂದು 2 ದಿನಕ್ಕೆ ನೋಡಿ ಇಲ್ಲಿ ಚೇಂಜ್ ಮಾಡಿದ್ರು, ಅಂದರೆ ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಯಾವತ್ತು? 2/8 ತಿದ್ದುಪಡಿ ಮಾಡಿ ಅತಿಥಿ ಉಪನ್ಯಾಸಕರು ತಾತ್ಕಾಲಿಕ ಇದ್ದ ಅದನ್ನ ಸಹಾಯಕ ಪ್ರಾಧ್ಯಾಪಕರು ಗುತ್ತಿಗೆ ಆಧಾರ ಅಂತ ಮಾಡಿದ್ರು. ಅಂದರೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಡೆಸಿಗ್ನೇಷನ್ ಬಂದರೆ ಅದಕ್ಕೆ ಸಿಗುವಂಥ ಸಮಾಜದಲ್ಲಿ ಇರಲಿ, ಒಂದು ಸೊಸೈಟಿಲಿ ಇರುವಂಥ ಸ್ಟೇಟಸ್ಸೇ ಬೇರೆ ರೀತಿ ಇರ್ತದೆ. ಅಲ್ಲಲ್ಲ, ಮಾಡಿದ್ರು ಸರಿ, ಈ ರೀತಿನ ತಿದ್ದುಪಡಿ ಮೊದಲೇ ಮಾಡ್ಬೋದಾಯ್ತು. ಯಾಕೊತ್ತಾ ಒಂದು ನೋಟಿಫಿಕೇಶನ್ ಮಾಡ್ತೀವಿ ಅಂದರೆ ಅವ್ರಿಗೆ ಅಷ್ಟು ಗೊತ್ತಿರಲ್ವಾ, ಆಡಳಿತ ನಡೆಸ್ತಾ ಇರ್ತಾರೆ. ಅಂದರೆ ಏನು UGC ರೆಗ್ಯುಲೇಷನು. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ರಿಸರ್ವೇಷನ್ ಇಲ್ಲ. ಈಗ ಯಾವುದೇ ನೇಮಕಾತಿ ಆದರೂ ರಿಸರ್ವೇಷನ್ ಇರಬೇಕು ಅಂತ ಸರ್ಕಾರದ ರೂಲ್ಸ್ ಹೇಳ್ತದೆ. ಯಾರು ಕೊಡ್ತೀವಿ ಅಂತಿಲ್ಲ, ಸಬ್ಜೆಕ್ಟಲ್ಲಿ ಎಷ್ಟು ಪೋಸ್ಟ್ ತುಂಬ್ತೀನಿ ಅಂತಿಲ್ಲ, ಎಷ್ಟು ಸಂಬಳ ಕೊಡ್ತೀನಿ ಅಂತಿಲ್ಲ, ಆಮೇಲೆ ಎಷ್ಟು ದಿನದವರೆಗೆ 6 ತಿಂಗಳ, 1 ವರ್ಷನ, 2 ಏನೂ ಇಲ್ಲ. ಅಂದರೆ ಅದೆಲ್ಲ UGC ನಿಯಮ ಇರಲ್ವಾ. ಈ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಅಂತ ಮಾಡೋಕ್ಕೆ UGC ನಿಯಮ ಬರ್ತದೆ. UGC ನಿಯಮದಲ್ಲಿ ರಿಸರ್ವೇಷನ್ ಕೊಡಬೇಡಿ ಅಂತ ಹೇಳ್ತಾರಾ? ಇಲ್ಲವ್ರಿಗೆ ಎಷ್ಟು ಪೋಸ್ಟ್ ಇಲ್ದೇ ಎಗನೆಸ್ಟ್ ಪೋಸ್ಟು ನೀವು ಕರೆದಿದ್ದೀರಾ, ಸ್ಯಾಂಕ್ಷನ್ ಪೋಸ್ಟ್ ಐತಾ, ಖಾಲಿ ಐತಾ, ಏನಾರ ಕರೆದಿದ್ದೀರಾ? ಇದು ಯಾವುದೂ ಇರಲಿಲ್ಲ. ಆಯಿತು, ಇದಾದ ನಂತರ ಏನು ಮಾಡಿದ್ರು, ನಾನಂದರೆ ಇದು ದೊಡ್ಡ ಹಗರಣ, ನಿಮ್ಮ ಹತ್ರ ನಾವು ಒಂದು 15-20 ನಿಮಿಷದಲ್ಲಿ ಮುಗಿಸ್ಬೇಕು ಅಂತಿರೋದ್ರಿಂದ ಬ್ರೀಫ್ ಮಾಡ್ತಾ ಇದ್ದೀನಿ. ನಾನು ಅದನ್ನು ಮುಂದಿನ ದಿನಗಳಲ್ಲಿ ಇದನ್ನೇ ಒಂದು ಸಪ್ರೇಟ್ ಎಪಿಸೋಡ್ ಮಾಡಿದ್ರೆ ನನ್ನ ಪ್ರಕಾರ ಒಂದು 10 ಗಂಟೆ ಮಾತಾಡ್ಬೋದು, ಅಂಥ ಹಗರಣ ಇದು. ಸರಿನಾ? ಇದಾದಮೇಲೆ ಇಂಟ್ರ್ಯೂ ಫಿಕ್ಸ್ ಮಾಡಿದ್ರು. 3 ದಿನ ಇಂಟ್ರ್ಯೂಗಳೈತೆ, ನಡೀತೈತೆ. ಇಲ್ಲೇ ನೋಡಿ, 3 ದಿನ ಅಂದರೆ 30/8ಕ್ಕೆ ಒಂದು 7 ಸಬ್ಜೆಕ್ಟು, 31/8ಕ್ಕೆ 1/9ಕ್ಕೆ ಇಂಟ್ರ್ಯೂ ಫಿಕ್ಸ್ ಮಾಡಿದ್ರು. ಅದಾದಮೇಲೆ ಸಂದರ್ಶನ ಅಂದರೆ ನೋಡ್ಕೊಳ್ಳಿ, ಇಲ್ಲೇನು ಒಂದು ಸಬ್ಜೆಕ್ಟ್ ಇರ್ತದೆ ಅನ್ನೋದಾದರೆ, ಈಗ ಬೇಕಾದಷ್ಟು ಅದಕ್ಕೆ ಪರೀಕ್ಷಾರ್ಥಿಗಳು ಬರ್ತಾರೆ. ಈಗ ನೋಡಿ, ಇಲ್ಲಿ ಒಂದು ಸೋಷಿಯಲ್ ವರ್ಕ್ ಅಂತಲೇ ತಿಳ್ಕೊಳ್ಳಿ, ಸರಿನಾ?
ವಿದ್ಯಾರ್ಥಿಗಳು ಬಂದಾಗ ಒಂದು ಕಮಿಟಿ ಇರ್ತದೆ ಒಳಗಡೆ. ಇವರು ಮಾಡಿರುವಂಥ ಕಮಿಟಿ VC ಅವರು ಅಧ್ಯಕ್ಷರಿದ್ರು, ಅಧ್ಯಕ್ಷರಿರ್ತಾರೆ. ಶರಣಪ್ಪ ಅಲ್ಸೆ ಅವರು ಅಧ್ಯಕ್ಷರು, ಸರಿನಾ. KLN ಮೂರ್ತಿ ಅವರು ಕಾರ್ಯದರ್ಶಿ, ಸೆಕ್ರೆಟರಿ, ಮೆಂಬರ್ ಸೆಕ್ರೆಟರಿ ಅಂತ ಕರಿತೀವಿ ಅದನ್ನ. ಲಕ್ಷ್ಮಿ ಡೀನ್ ಶೈಕ್ಷಣಿಕ, ಇವರು ಅಕಾಡೆಮಿಕ್ ಡೀನ್ ಆಗಿರೋದ್ರಿಂದ ಇವರು ಅದ್ರ ಮೆಂಬರ್ ಆಗಿರ್ತಾರೆ. ಈ 3 ಜನ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಇರ್ತಾರೆ. ಇನ್ನ ಇಬ್ರು, ಒಬ್ರು ಇಂಟರ್ನಲ್ ಎಕ್ಸ್ಪರ್ಟ್, ಒಬ್ರು ಎಕ್ಸ್ಟರ್ನಲ್ ಎಕ್ಸ್ಪರ್ಟ್, ಸಬ್ಜೆಕ್ಟ್ ವೈಸ್ ಚೇಂಜ್ ಆಗ್ತಾರೆ. ಸರಿನಾ. ಒಬ್ಬ ಇಂಟ್ರಿಗೆ ಬಂದಾಗ ಇಷ್ಟು ಜನ ಎಕ್ಸ್ಪರ್ಟು ಇಂಡಿವಿಜುವಲ್ ಆಗಿ ಮಾರ್ಕ್ಸ್ ಹಾಕ್ತಾರೆ. ಅಂದ್ರೆ ಅವನ್ನ ಕ್ವಶನ್ ಕೇಳಿ ಅವ್ರದ್ದು ಯಾವ ರೀತಿ ಇರ್ತದೆ, ಅಂದ್ರೆ ಅವನು ಉತ್ತರ ಏನ್ ಕೊಡ್ತಾನೆ ನೋಡ್ಕೊಂಡು ಇಂಡಿವಿಜುವಲ್ ಮಾರ್ಕ್ಸ್ ಹಾಕ್ತಾರೆ. ಅದಾದ್ಮೇಲೆ ಎಲ್ಲಾರ ಮಾರ್ಕ್ಸ್ ಒಂದು ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಶೀಟ್ ಅಂತ ಆಗುತ್ತೆ. ಅದಾದ್ಮೇಲೆ ಒಂದು ನಡಾವಳಿ ಪ್ರೊಸೀಡಿಂಗ್ ಆಗುತ್ತೆ. ನೋಡಿ, ಈಗ ಇದೇ ಪ್ರೊಸೀಡಿಂಗ್ ಅಲ್ಲಿ ನೇಮಕ ನೋಡಿ, ಸಬ್ಜೆಕ್ಟ್ ಬರೀತಾರೆ, ಎಷ್ಟು ಗಂಟೆಗಾಯ್ತು, ಎಲ್ಲಾಯ್ತು, ಏನು ಅಂತ. ನೇಮಕಗೊಂಡ ಅಭ್ಯರ್ಥಿ ಯಾರು, ಎಷ್ಟು ಕಾಯ್ದಿರಿಸಿದ ಅಭ್ಯರ್ಥಿ ಯಾರು, ಯಾರೋ ವೈಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ರೆ ಅದ್ಯಾರು ಅನ್ನೋದು ಅನ್ಬಿಟ್ಟು ಇದು ಪ್ರೊಸೀಡಿಂಗು. ಸರಿನಾ. ನೋಡಿ, ಇದು ಅವರೇಜ್ ಸ್ಕೋರ್ ಶೀಟು, ಅಂದ್ರೆ ಎಲ್ಲರದು ಸೇರಿಸಿ ಸ್ಕೋರ್ ಹಾಕುವಂಥದ್ದು, ಎಲ್ಲ ಎಕ್ಸ್ಪರ್ಟ್ ಸೇರಿ. ಸರಿನಾ. ಇದು ಇಂಡಿವಿಜುವಲ್ ಸ್ಕೋರ್ ಶೀಟು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದೀನಿ, ನೋಡ್ಕೊಳ್ಳಿ ಇನ್ನೊಂದ್ಸರಿ ನೋಡಿ. ಪ್ರೊಸೀಡಿಂಗ್ ಇದು ಸೋಷಿಯಲ್ ವರ್ಕ್ ನಡೆದಿರುವಂತದ್ದು. ಇಂಟರ್ವ್ಯೂ ಎಷ್ಟೇ ತಾರೀಕು 38 ನಡೆದೈತೆ. ಇಲ್ಲಿ ನೋಡಿ, ಶರಣಪ್ಪ ಅಲ್ಸೆ ಕಾಲಿಗೆ ಪ್ರೊಸೀಡಿಂಗ್ಗೆ ಸೈನ್ ಹಾಕಿದ್ದಾರೆ. ನೋಡಿ, KLN ಮೂರ್ತಿ ಕಾಲಿಗೆ ಸೈನ್ ಹಾಕಿದ್ದಾರೆ. ಅದಾಗ್ಬಿಟ್ರೆ ಲಕ್ಷ್ಮಿ ಕಾಲಿಗೆ ಸೈನ್ ಹಾಕಿದ್ದಾರೆ. ಇಂಟರ್ನಲ್ ಎಕ್ಸ್ಪರ್ಟು, ಎಕ್ಸ್ಟರ್ನಲ್ ಎಕ್ಸ್ಪರ್ಟು ಲೋಕೇಶು, ಪ್ರಾಧ್ಯಾಪಕರು, ಸಮಾಜ ಕಾರ್ಯ ಅಧ್ಯಯನ ವಿಭಾಗ, ದಾವಣಗೆರೆ ಯೂನಿವರ್ಸಿಟಿಯಿಂದ ಎಕ್ಸ್ಪರ್ಟ್ ಬಂದಿದ್ದಾರೆ, ಕಾಲಿಗೆ ಸೈನ್ ಹಾಕಿದ್ದಾರೆ. ನೋಡಿ, ಪ್ರೊಸೀಡಿಂಗ್ ಕಾಲಿ ಸೈನು. ಇಲ್ಲಿ ನೋಡಿ, ಇದು ಅವರೇಜ್ ಸ್ಕೋರ್ ಶೀಟು, ಅಂದ್ರೆ ಎಲ್ಲರದು ಸೇರಿಸಿ. ಸರಿನಾ. ಇದು ಎಷ್ಟು ಜನ ಅಭ್ಯರ್ಥಿ ನೋಡಿ, 23 ಜನ ಇಂಟರ್ವ್ಯೂಗೆ ಬಂದವ್ರೆ. ಅದರಲ್ಲಿ ಈ ನೋಡಿ ಪ್ರೊಸೀಡಿಂಗ್ಸ್ಗೂ ಅಷ್ಟೇನೆ ಎಲ್ಲರೂ ಕಾಲಿಗೆ ಸೈನ್ ಹಾಕವ್ರೆ. VCನೂ ಕಾಲಿಗೆ ಸೈನ್ ಹಾಕವ್ರೆ, ರಿಜಿಸ್ಟ್ರಾರು ಕಾಲಿಗೆ ಸೈನ್ ಹಾಕವ್ರೆ, ಎಲ್ಲ ಕಾಲಿಗೆ ಸೈನ್ ಹಾಕವ್ರೆ. ಇಂಡಿವಿಜುವಲ್ ಮಾರ್ಕ್ ಶೀಟ್ ನೋಡಿ, ಕಾಲಿಗೆ ಸೈನು. ಸರಿನಾ. ಕಾಲಿಗೆ ಸೈನು. ಇಲ್ಲಿ ನೋಡಿ, ಅಂದ್ರೆ ಖಾಲಿ ಮಾರ್ಕ್ ಶೀಟ್ಗೆ ಸಿಗ್ನೇಚರ್ ಹಾಕ್ತಾರೆ ಇಂಟರ್ನಲ್ ಎಕ್ಸ್ಪರ್ಟು, ಎಕ್ಸ್ಟರ್ನಲ್ ಎಕ್ಸ್ಪರ್ಟು, ಅಲ್ಲಿರುವಂಥ VC, ರಿಜಿಸ್ಟ್ರಾರು, ಡೀನು. ಸರಿನಾ. ಕನ್ಸಾಲಿಡೇಟೆಡ್ ಮಾರ್ಕ್ ಶೀಟು ಕಾಲಿಗೆ ಸೈನ್ ಹಾಕ್ತಾರೆ. ಆಮೇಲೆ ಪ್ರೊಸೀಡಿಂಗು ಕಾಲಿಗೆ ಸೈನ್ ಹಾಕ್ತಾರೆ. ಇದು ಹೇಳಿ, ಅಂದ್ರೆ ಇವ್ರು ಯಾರಿಗೆ ಬೇಕಾದ್ರೂ ಉದ್ಯೋಗ ಕೊಡ್ಕೋಬಹುದು. ಅವ್ರು ಸೈನ್ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಇಲ್ಲಿ ಇರ್ತಾರ. ಅಂದ್ರೆ ಕಾಸಿದ್ದವ್ರಿಗೆ KSOU ಅಂತನಾ? ಅಲ್ಲ, ನೀವು ಏನ್ ಹೇಳ್ತಾ ಇದೀರಿ ಅಂದ್ರೆ, ಇವರು ಅಲ್ಲಿಗೆ ನಿಲ್ಲಲ್ಲ. ಇದು ಹರಾಜ್ ಹಾಕಕ್ಕೆ ಇವರು ಅವಕಾಶ ಮಾಡಿಕೊಟ್ಬಿಟ್ಟು ಹೋಯ್ತಾ ಇರೋದು. ಅಂದ್ರೆ ಇಂಟ್ರ್ಯೂ ನಡೆದು 1 ತಿಂಗಳಾದ್ರೂ ವ್ಯವಹಾರ ಕುದುರ್ತಾನೆ ಇರ್ತದೆ. ಯಾರು ಜಾಸ್ತಿ ಕೊಡ್ತಾರೋ, ಯಾರಿಗೆ ಕೊಡಬೇಕು ಅನಿಸ್ತದೋ, ಯಾಕೊತ್ತಾ ಇಲ್ಲಿ ಖಾಲಿ ಬಿಟ್ಟಿರೋದ್ರಿಂದ ಯಾರು ಬರ್ಕೋತಾರೆ. ಇಲ್ಲೂ ಖಾಲಿ, ಯಾರು ಬೇಕಾದ್ರೂ ಬರ್ಕೋಬೋದು ನೀವು. ಇಷ್ಟು 23 ಜನದಲ್ಲಿ ಯಾರು ಬೇಕಾದ್ರೂ ಕೊಡ್ಬೋದು ನೀವು. ಅಂದ್ರೆ ಎಕ್ಸ್ಪರ್ಟ್ಗಳಿಗೆ ನಾನು ಉದ್ದೇಶ ಮೇನ್ ಏನು ಗೊತ್ತಾ, ಹೊರಗಡೆ ಯೂನಿವರ್ಸಿಟಿಯಿಂದ ಬರ್ತೀರಾ ಅಂದ್ರೆ ಒಬ್ಬ ಬಡ ವಿದ್ಯಾರ್ಥಿ ಕಷ್ಟಪಟ್ಟಿರ್ತಾನೆ, ಮೆರಿಟ್ ಇರ್ತದೆ, ಎಲ್ಲ ರೀತಿ ಇರ್ತದೆ. ಅವನ್ನ ಇಟ್ಬಿಟ್ಟು ಇಲ್ಲಿ ಯಾರಿಗೋ ಬೇಕಾದವ್ರಿಗೆ, ಅವ್ರಿಗೆ ದುಡ್ಡು ಕೊಟ್ಟವ್ರಿಗೋ, ಅವ್ರಿಗೆ ಯಾರಿಗೋ ಇನ್ಫ್ಲೂಯೆನ್ಸ್ ಇರೋರ್ಗೋ ಕೊಟ್ರೆ ಶಿಕ್ಷಣ ವ್ಯವಸ್ಥೆ ಏನಾಯ್ತಾ ಇದೆ, KSOU ಇಲ್ಲಿ ಯಾಕೆ ಈ ರೀತಿ ನಡೀತಾ ಐತೆ, ಇದು ಬೇರೆ ಯೂನಿವರ್ಸಿಟಿಲೂ ಇದೆ ಅಂತ ನಮ್ಮ ಶೈಕ್ಷಣಿಕ ವಾತಾವರಣ ಹೇಳ್ತಾ ಐತೆ. ಬಟ್ ನನ್ನ ದಾಖಲೆ ಸಹಿತ ಕೊಡ್ತಾ ಇದೀನಿ. ಅಂದ್ರೆ ದಾಖಲೆಗಳೆಲ್ಲ ತಗೊಂಡ್ರಿ ಸರ್, ಇದು ದಾಖಲೆಗಳು ನಂಗೆ ಅನ್ನೋನು ವ್ಯಕ್ತಿಗಳು ತಂದ್ಕೊಟ್ಟಿದಾರ, ಜೀವ ಭಯ ಐತೆ. ಸ್ವಲ್ಪ ದಾಖಲೆಗಳನ್ನ KLN ಮೂರ್ತಿನೇ ಕೊಟ್ಟಿರೋದು ನನಗೆ. ರಿಜಿಸ್ಟ್ರಾರ್ ಕೊಟ್ಟಿರೋದು ಏನಕ್ಕೆ ಅಂದ್ರೆ, ರಿಜಿಸ್ಟ್ರಾರು VCಗೂ ಆ ಮೂವ್ಮೆಂಟ್ ಅಲ್ಲಿ ಸ್ವಲ್ಪ ಕ್ಲಾಶ್ ಇತ್ತು. ಅವ್ರ ಹುದ್ದೆಯಿಂದ ಅವ್ರನ್ನ ಅಂದ್ರೆ ರಿಜಿಸ್ಟ್ರಾರ್ ಹುದ್ದೆಯಿಂದ ತೆಗಿಸ್ತಾರೆ ಅಂತ. ಆದ್ರಿಂದ ಅವ್ರು ಏನ್ ಮಾಡಿದ್ರು, ನಾನು ನೇರವಾಗಿ ಇದೇ ರೀತಿ ಇದನ್ನ ಖಾಲಿ ಬಿಟ್ಟಿದ್ರಲ್ವ, ಸ್ಟೋರಿ ಹೇಳ್ಬಿಟ್ಟಿರ್ತೀನಿ. ಇಂಟರ್ನಲ್ ಎಕ್ಸ್ಪರ್ಟ್ಸು ನಾನು ಅದನ್ನ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೋದೆ. ನಾನು ಇದರಲ್ಲಿ ಇದ್ದೀನಿ, ನಾನು ಒಬ್ಬ ಮೆಂಬರ್, ಇದರಲ್ಲಿ ನನ್ನ ಸಬ್ಜೆಕ್ಟು ಇತ್ತು. ನಾನು ಇಂಡಿವಿಜುವಲ್ಗೆ ಸೈನ್ ಹಾಕಿದ್ದೀನಿ, ಬೇರೆ ಯಾವುದೇ ಪ್ರೊಸೀಡಿಂಗ್ ಸೈನ್ ಹಾಕ್ಲಿಲ್ಲ ಅವರು. ನಾನು ಹಾಕ್ಲಿಲ್ಲ ಅಂತ ನನ್ನ ಸಬ್ಜೆಕ್ಟ್ ಒಳಗಡೆ ಐತೆ, VCನೂ ಹಾಕಿಲ್ಲ ಅದಕ್ಕೆ ಸೈನು, ರಿಜಿಸ್ಟರ್ ಹಾಕಿದ್ದಾರೆ ಖಾಲಿದ್ಕೆ ಅದಕ್ಕೂ. ಆದ್ರಿಂದ ನಾನು ಅಂದೆ, ಇಲ್ಲಿ ಐತೆ ಮೆರಿಟ್ ಇರೋರನ್ನ ಸೆಲೆಕ್ಟ್ ಮಾಡಿ ನಾನು ಸೈನ್ ಹಾಕ್ತೀನಿ ಎಲ್ಲನೂ. ನೀವು ಖಾಲಿ ಬಿಡೋದಾದ್ರೆ ನಾನು ಸೈನ್ ಹಾಕಲ್ಲ, ಪ್ರೊಸೀಡಿಂಗ್ ಸೈನ್ ಹಾಕಲ್ಲ, ನಾನು ಇಂಡಿವಿಜುವಲ್ ಮಾರ್ಕ್ಸ್ ಹಾಕ್ಬಿಟ್ಟು ಹೋಗ್ತೀನಿ ಅಷ್ಟೇ. ಸರಿನಾ. ಆದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು ಅಂದ್ರೆ, ಈ ಖಾಲಿಗೆ ಸೈನ್ ಬಿಟ್ಟಿರೋದು ಅವರು ದಂಧೆ ಯಾವಾಗ ಬೇಕಾ, ಇನ್ನೂ 2 ತಿಂಗಳಾದ್ರೂ ಆರ್ಡರ್ ಕೊಡ್ತಾ ಇರ್ತಾರೆ, ಯಾರನ್ನಾರು ಬರ್ಕೋತಾರೆ. ಎಕ್ಸ್ಪರ್ಟ್ಗಳು ಹೊರಗಡೆಯಿಂದ ಬರ್ತೀರಾ, ಈಗ ಇಂಟರ್ನಲ್ ಯಾರು ಇರ್ತಾರೆ ಅವ್ರಿಗೆ ಒತ್ತಡ ಇರ್ತದೆ. ಯಾಕೆ ಗೊತ್ತಾ, ಇದೇ VC ಕೆಳಗಡೆ ನಾವು ಕೆಲಸ ಮಾಡಬೇಕು, ಇದೇ ರಿಜಿಸ್ಟರ್ ಕೆಳಗಡೆ ಕೆಲಸ ಮಾಡಬೇಕು, ಇದೇ ಡೀನ್ ಕೆಳಗಡೆ ಕೆಲಸ ಮಾಡಬೇಕು. ನಿಮ್ಗೆ ಎದುರಿಸ್ಬೋದು, ನಿಮ್ಗೆ ಸಸ್ಪೆಂಡ್ ಮಾಡ್ತೀನಿ, ಅದು ಈಗ ನನಗೆ ಸಸ್ಪೆಂಡ್ ಮಾಡೋರಲ್ವಾ, ಆ ರೀತಿ ಎದುರಿಸ್ಬೋದಲ್ವಾ. ಒಂದು ವರ್ಷದ ಹಿಂದೆ ಆಗಿರೋ ಇದು 1 ವರ್ಷದಿಂದ ಅವಾಗ ದನಿ ಎತ್ತಿದ ಇರೋ ಜಗದೀಶ್ ಬಾಬು ಇಲ್ಲ, ಲೋಕಾಯುಕ್ತ ಕೊಟ್ಟಿದ್ದೀನಿ ಕಂಪ್ಲೇಂಟ್. ಇಂಟ್ರ್ಯೂ ಅದಾಗಿ 15ನೇ ತಾರೀಕು ಕೊಟ್ಟಿದ್ದೀನಿ ನಾನು ಲೋಕಾಯುಕ್ತ ಕಂಪ್ಲೇಂಟ್. ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ದೀನಿ. ಅದನ್ನ ಈಗ ಬೇರೆ ಅಂಡರ್ ಪ್ರೋಸೆಸ್ ಅಲ್ಲಿ ಐತೆ. ಅದು ಯಾವ್ದು, ಅದು ಹೆಡ್ ಆಫೀಸ್ ಅಲ್ಲಿ ಐತೆ. ಅದು
ಸರಿನಾ? ಲೋಕಾಯುಕ್ತ ಕೊಟ್ಟಿರೋದು ನೋಡಿ, ಅದನ್ನ ಬೇರೆ ಫಾರ್ಮ್ಯಾಟ್ ಅಲ್ಲಿ ಕೊಡಕ್ಕೆ ಹೇಳಿದ್ರು, ಅದಾದ್ಮೇಲೆ ಮತ್ತೇನೋ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದೀನಿ. ಇದೇ ನೋಡಿ, ಇದು ನೋಡಿ ಪೂರ್ತಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಂಪ್ಲೇಂಟ್ ಇಷ್ಟು ದಪ್ಪ ಬುಕ್. ಸರಿನಾ? ಇದು ಏನಕ್ಕೆ ಅಂದ್ರೆ ನಾನು ಎಷ್ಟು ಜನನ ಆರೋಪಿ ಮಾಡಿದ್ದೀನಿ ಅಷ್ಟು ಬುಕ್ ಕೊಡಬೇಕು. ನನ್ಗೊಂದು ಕಾಪಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಲೋಕಾಯುಕ್ತರಿಗೆ ಕೊಟ್ಟಿರೋದು. ಎಷ್ಟು ಜನ ಆರೋಪಿಗಳು ಮಾಡಿದಿರಿ? ಇಲ್ಲಿ ನೋಡಿ, ಇಲ್ಲಿ ಮೂರ್ತಿ ಅವ್ರು ಮಾಡಿದೀನಿ, ಲಕ್ಷ್ಮಿ ಅವ್ರು ಮಾಡಿದೀನಿ, ಶರಣಪ್ಪ ಅಲ್ಸೆ, ರಾಜಣ್ಣ. ಯಾಕೊತ್ತಾ ಇದ್ರಿಂದಲೂ ರಿಕ್ರೂಟ್ಮೆಂಟ್ ಇದೇ ರೀತಿ ಐತೆ. ಅಂದ್ರೆ ಅಲ್ಲಿ ಬರೀ RT ಅಲ್ಲಿ ನಾವು ಕೇಳಿದ್ಕೆ ಏನ್ ಕೊಟ್ಟಿದ್, RT ಅಲ್ಲಿ ಕೇಳಿದ್ರದು, ಅದಕ್ಕೆ ಬರೀ ಪ್ರೊಸೀಡಿಂಗ್ಸ್ ಕೊಡ್ತಾವ್ರೆ, ಮಾರ್ಕ್ ಶೀಟ್ ಇಲ್ಲ ಅಂತ ಹೇಳ್ತಾವ್ರೆ, ಲಭ್ಯ ಇಲ್ಲ ಅಂತ ಹೇಳ್ತಾವ್ರೆ. ಅಂದ್ರೆ ಏನದು? ಅದು ಅಷ್ಟೇ ದೊಡ್ಡ ಹಗರಣ. ಅದು ಇದ್ರ ಹಿಂದೆ ನಡೆದಿರೋಂಥ ಒಂದು ರಿಕ್ರೂಟ್ಮೆಂಟ್. ಆದ್ರಿಂದ ರಾಜಣ್ಣ, ವಿದ್ಯಾಶಂಕರ್ ಇಷ್ಟೆಲ್ಲ ಆರೋಪಿ ಮಾಡಿದ್ದೀನಿ ನಾನು. ಸರಿನಾ? ಅದರಿಂದ ನಾನು ಆಗ್ಲೇ ದೂರು ಕೊಟ್ಟಿದ್ದೀನಿ. ನನಗೇನು ಅದಾದ್ಮೇಲೆ ಇನ್ನೊಂದು ಏನಾಯ್ತು ಗೊತ್ತಾ, ನಮ್ಮ ಇಂಟರ್ನಲ್ ಎಕ್ಸ್ಪರ್ಟ್ಸ್ ಎಲ್ಲ ನಾವು ಸೇರ್ಕೊಂಡು ಖಾಲಿ ಬಿಟ್ಟಿದ್ದೀರಿ, ನಾನೇ ಕಂಪ್ಲೇಂಟ್ ಮಾಡಿದ್ಮೇಲೆ ವಾಪಸ್ ಈಸ್ಕೊಬಿಡಿ ಆಯ್ತು, ಖಾಲಿ ಇರೋದನ್ನ ಹೊರಗಡೆ ಡಾಕ್ಯುಮೆಂಟ್. ಈಗ ನೋಡಿ, ಮೂರ್ತಿನೇ ನಾನು ಕೊಟ್ಬಿಟ್ಟ. ಪಾಪ ಅವ್ರನ್ನೆಲ್ಲ ಬೀದಿಗೆ ತಂದಂಗಲ್ವಾ, ಹೊರಗಡೆ ನಮ್ಮ ಎಕ್ಸ್ಪರ್ಟ್ನೆಲ್ಲ ಬೀದಿಗೆ ತಂದಂಗಲ್ವಾ. ಅವ್ರಿಬ್ರು ಕ್ಲಾಶಲ್ಲಿ ನಮಗೆ ಅವನೇ ಕೊಟ್ಟ ನೋಡಿ ಲೆಕ್ಕಾಕಳಿ ಡಾಕ್ಯುಮೆಂಟು. ಇಲ್ಲಿ ಹೆಂಗಿರ್ತದೆ. ಆದ್ರಿಂದ ಖಾಲಿ ಬಿಟ್ಬಿಟ್ಟು ಹೋದ್ರೆ ತಾನೇ ನೀವು ಹಿಂಗೆಲ್ಲ ಆಗಬೇಕು. ಇವತ್ತು ನೋಡಿ, ಇದೇ ಮೀಡಿಯಾ ಮುಖಾಂತರ ಬಂದರೆ ನೀವು ಎಕ್ಸ್ಪರ್ಟ್ಸು, ನನ್ನ ಎಕ್ಸ್ಪರ್ಟ್ಸ್ ಇದ್ರಲ್ಲಿ ಎಷ್ಟು ಜನ ಇದ್ರು ಗೊತ್ತಾ? ನಾನು ನೋಡಿ ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಎಷ್ಟು ಸಬ್ಜೆಕ್ಟ್ ಬೇಕ್ರಿ, ಅಷ್ಟು ಸಬ್ಜೆಕ್ಟ್ ನನ್ನ ಹತ್ರ ದಾಖಲೆ ಐತೆ. ಕನ್ನಡ ನೋಡಿ ದಾಖಲೆ, ಇಲ್ಲಿ ನೋಡಿ ಇಂಗ್ಲೀಷು ಕಾಲಿಗೆ ಸೈನು ದಾಖಲೆ, ಎಲ್ಲ ಸಬ್ಜೆಕ್ಟ್ ಎಲ್ಲ ಮೂರ್ತಿನೇ ನನ್ಗೆ ಕೊಟ್ಟಿರೋದು. ಸ್ವಲ್ಪ ಸಬ್ಜೆಕ್ಟ್ನ ಬೇರೆ ಅನ್ನೋನ್ ರಿಸೋರ್ಸು ಅಲ್ಲಿಂದ ತಂದು ಕೊಟ್ಟರು ನನಗೆ. ಅಂದರೆ ಹೋರಾಡ್ತಾ ಇದೆಯಾ, ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ನನಗೆ ತಂದು ಕೊಟ್ಟರು. ಸರಿನಾ? ನಾನು ಹೇಳ್ತಾ ಇರೋದು, ಕಾಲಿಗೆ ಬಿಟ್ಬಿಟ್ಟು ದಯವಿಟ್ಟು ಒಬ್ಬ ಏನೋ ಒಂದು ಮೆರಿಟೋರಿಯಸ್ ಸ್ಟೂಡೆಂಟ್ ಒಂದು ಬಾಳ್ನಲ್ಲಿ ನೀವು ಯಾರು ಆಟ ಆಡಬೇಡಿ. ಯಾರನ್ನ ಅವತ್ತು ಆಯ್ಕೆ ಮಾಡಲಿ, ಅಟ್ಲೀಸ್ಟ್ ಯಾರನ್ನಾರ. ನಾನು ಹೇಳ್ತಾ ಇರೋದು, ನಿಂಗೆ ಖಾಲಿ ಬಿಟ್ಬಿಟ್ಟು ಹೋಗೋದ್ಕಿಂತ ನಿಮ್ಮ ಎದುರುಗಡೆನೆ ಯಾರನ್ನೋ ಒಂದು ಆಯ್ಕೆ ಮಾಡಿದ್ರು ಪರವಾಗಿಲ್ಲ, ಲೀಗಲ್ ಆಗಾರು ಇರ್ತದೆ. ನಿಮ್ಗೆ ಈಗ ನೋಡಿ, ನಿಮ್ಮ ಜೀವನದಲ್ಲೂ ಆಟ ಆಡ್ತಾವ್ರೆ, ಅವ್ರ ಜೀವನದಲ್ಲೂ ಆಟ ಆಡ್ತಾವ್ರೆ. ನಾವು ಏನು ಮಾಡಿದೋ, ನಾವು ಇಂಟರ್ನಲ್ ಎಕ್ಸ್ಪರ್ಟ್ ಎಲ್ಲ ಸ್ಟ್ರೈಕ್ ಮಾಡಿದೋ, ರಿಜಿಸ್ಟ್ರಾರ್ ಮುಂದೆ ಹೋಗಿ VC ಮುಂದೆ ಕೇಳ್ದೋ, ವಾಪಸ್ ಕೊಡಿ, ನಾವು ಎಂಟ್ರಿ ಮಾಡ್ತೀವಿ, ನೀವು ಯಾರನ್ನಾರು ಹೇಳಿ. ಕೊನೆಗೆ ಸ್ಟ್ರೈಕ್ ಮಾಡಿದ್ವಿ, ಅದು ಫೋಟೋನು ಐತೆ. ರಿಜಿಸ್ಟ್ರಾರ್ ಚೇಂಬರ್ ಮುಂದೆ ಕೂತಿದ್ದೀವಿ ಪ್ರೊಫೆಸರ್ಸು. ನೋಡಿ, ಕುತ್ಕೊಂಡು ಸ್ಟ್ರೈಕ್ ಮಾಡಿರೋದು ಇದು. ಅಂದ್ರೆ ನಮ್ಗೆ ವಾಪಸ್ ಕೊಡಿ, ಖಾಲಿ ಬಿಟ್ಟಿರೋದ ಅಂತ. ಪ್ರೊಫೆಸರ್ಗಳು ಧರಣಿ ಮಾಡಿದ್ರು ಕೂಡ ವಾಪಸ್ ಕೊಡ್ಲಿಲ್ಲ. ಆದ್ರೆ ಟೈಮ್ ತಗೊಂಡ್ರು ಅವರು, ನನ್ಗೆ 2-3 ದಿನ ಕೊಡಿ ಟೈಮು, ಅದು ಇದು ಅಂತೆಲ್ಲ ಹೇಳಿದ್ರು. ನಾವು ವಾಪಸ್ ಕೊಡಿ, ಖಾಲಿ ಬಿಟ್ಟಿರೋದು, ನಮ್ಮ ಮಾನ ಹರಾಜ್ ಆಯ್ತದೆ, ವಾಪಸ್ ಕೊಟ್ಬಿಡಿ ಅದನ್ನ ನಮ್ಗೆ. ಇಲ್ಲ ನಾವು ಎಂಟ್ರಿ ಮಾಡ್ತೀವಿ ಮಾರ್ಕ್ಸು. ನಾವು ಯಾವ ಸ್ಟೂಡೆಂಟ್ ಬಂದಿದ್ರು ಅಂತ ಗೊತ್ತು. ನಮ್ಮ ಎದುರುಗಡೆ ಸೆಲೆಕ್ಷನ್ ಕಮಿಟಿನೂ ಬರೀ, ಅವ್ರೇನಾದ್ರು ಗೊತ್ತಾ, ನಿಮ್ಮದು ಬೇಕಾದ್ರೆ ಧರಣಿ ಮಾಡಕ್ಕೆ ಮಾಡತಕ್ಕಂತ ಹೊರಟ್ರಿ. ಅದಕ್ಕೂ ಮೊದಲು ನೀವು ಸೈನ್ ಹಾಕ್ಬೇಕಾದ್ರೆ ಕಾಲಿಗೆ ನಾ ಸೈನ್ ಹಾಕಲ್ಲ ಅಂತ ಹೇಳ್ಬೇಕು ಸರ್. ಎಲ್ಲ ಎಕ್ಸ್ಪರ್ಟು ನಾನು ಹೇಳ್ತೇನೆ, ನಾನು ಎದ್ದು ಬಂದಿದ್ದೀನಿ. ಸರಿ ಸರ್, ನನ್ನ ಕಲೀಗ್ಸು ಅವ್ರಿಗೆ ಒತ್ತಡ ಐತೆ, ಅವರೆಲ್ಲ ಕೊನೆಗೆ ಲೆಟ್ರು ಕೊಟ್ಟಿದ್ದಾರೆ. ಅದನ್ನ ನಾನು ಅಂದ್ರೆ ಅವ್ರು ಪರ್ಸನಲ್ ಕೊಟ್ಟಿರೋದ್ರಿಂದ ನಾನು ಡಿಸ್ಕ್ಲೋಸ್ ಇಲ್ಲ ಐತೆ ಎಲ್ಲರದು ಲೆಟ್ರು. ಒತ್ತಡ ಹಾಕಿದ್ದೀರಾ, ವಾಪಸ್ ಕೊಡಿ ನಂದು ಅಂತ ಬರೆದು ಲೆಟ್ರಲ್ಲಿ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ನನ್ನ ಕಲೀಗ್ಸ್ ಎಲ್ಲ. ಅದರಿಂದ ನನಗೆ ಎಷ್ಟು ನೋವಾಯ್ತು ಗೊತ್ತಾ, ನನ್ನ ಕಲೀಗ್ಸ್ಗೆಲ್ಲ ಬೀದಿಗೆ ತಂದ್ರು ಇವರು. ಹೊರಗಡೆ ಎಕ್ಸ್ಪರ್ಟ್ನು ಬೀದಿಗೆ ತಂದ್ಬಿಟ್ರಲ್ಲ, ಕಾಲಿಗೆ ಸೈನ್ ಹಾಕ್ಸ್ಕೊಂಡು ಇವರೇ ಹೊರಗಡೆ ಬಿಡ್ತಾರೆ. ಈಗ ನನ್ನ ಹತ್ರ ಬಂದೈತೆ ಅಂದ್ರೆ ಹೆಂಗೋ ಬಂದೈತೆ ತಾನೇ ಆಯ್ತು ಸೋರ್ಸೋದು. ಇಷ್ಟು ಜನ ಒತ್ತಡ ಹಾಕೋದು ಬೇರೆ, ಒತ್ತಡ ಪ್ರೊಫೆಸರ್ ಆಗಿ ಒತ್ತಡ ಹಾಕಿದ್ರು ತಡ್ಕೋಬೇಕು, ಸಮಸ್ಯೆ ಆಗುತ್ತೆ ಅನ್ನೋ ಕನಿಷ್ಠ ಪರಿಜ್ಞಾನ ಇರಲಿಲ್ಲ. ಅದನ್ನ ನಾನು ಹೇಳ್ತಾ ಇದೀನಿ. ನಾನು ಹೇಳ್ತಾ ಇರೋದು ಇಂಟರ್ನಲ್ ಒತ್ತಡ ಬೇರೆ ಏನೋ ಒತ್ತಡ ಹಾಕ್ತಾರೆ ಸರ್. ಒತ್ತಡ ಹಾಕ್ತಾರೆ ಅಂತ ಅಂದ್ಬಿಟ್ಟ ತಕ್ಷಣ ಅವ್ರು ಸೈನ್ ಹಾಕೊಟ್ಬಿಟ್ರೆ ನೋಡಿ, ಇದು ನೋಡಿ ಯಾವ ರೀತಿ ಆಯ್ತು ನೋಡಿ ಇದು. ಆದ್ರಿಂದ ಅಷ್ಟು ದೂರದಿಂದ ಈಗ ನೋಡಿ, ದಾವಣಗೆರೆ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ, ಲಿಸ್ಟೇ ಐತೆ ನೋಡಿ. ಇದರಲ್ಲಿ ಹೆಸರು ಹೇಳ್ತೀನಿ, 21 ಜನ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ, ಇಷ್ಟು ಯೂನಿವರ್ಸಿಟಿಯವರು. ಇಲ್ಲಿ ನೋಡಿ, ನೀವು ಹೇಳಿದ್ರಿ ಈಗ ಒತ್ತಡ ಹಾಕಿದ್ರು ನಮ್ಮ ಮೇಲೆ ಅಂತ, ಇವ್ರ ಮೇಲೆ ಹೆಂಗ್ ಒತ್ತಡ ಹಾಕ್ಲಿಕ್ಕಾಗುತ್ತೆ ಸರ್? ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಏನು ಒತ್ತಡ ಐತೆ ಸರ್? ಏನು ಇಲ್ಲ ಸರ್. ಅವ್ರು ಅಲ್ಲಿಂದ ಬರಲ್ಲ ಅಂದ್ರೆ ಆಯ್ತು ಅಷ್ಟೇ. ನೀವು ಕಾಲಿಗೆ ಸೈನ್ ಹಾಕ್ತಿದಾರ, ನಾನು ಬರಲ್ಲಪ್ಪ ಹಿಂಗೆ ಅಂತ ಹೇಳಿದ್ರೆ ಆಯ್ತು. ಇಲ್ಲಿ ನೋಡಿ, ಇವತ್ತು ನೋಡಿ ನಿಮ್ ಮೀಡಿಯಾ ಮುಂದೆ ಹೋದ್ರೆ ರಮೇಶ್ ಮ್ಯಾನೇಜ್ಮೆಂಟ್ ಕುವೆಂಪು ಯೂನಿವರ್ಸಿಟಿ, ಇಲ್ಲಿ ನೋಡಿ ಗಂಗಶೆಟ್ಟಿ ಎಕನಾಮಿಕ್ಸ್ ಅಕ್ಬಾದೇವಿ, ಎಷ್ಟು ಜನ ಬೇಕು, ವೆಂಕಟೇಶ್ ಉದ್ಗಟ್ಟಿ ಪೊಲಿಟಿಕಲ್ ಸೈನ್ಸ್ ಕುವೆಂಪು, ಎಲ್ಲ ಪ್ರೊಫೆಸರ್ಗಳು ಕಣ್ರಿ, ನಾಳೆ VC ಆಗೋರು ಇವರೆಲ್ಲ. ನೋಡಿ, ಇಷ್ಟು ಜನ ಕಾಲಿಗೆ ಸೈನ್ ಹಾಕೋರು. ಇಲ್ಲ ಐತೆ ದಾಖಲೆ ನನ್ನ ಹತ್ರ, ಇಷ್ಟು ಜನ ಕಾಲಿಗೆ ಸೈನ್ ಹಾಕೋರೆ. ಇದೇನು ಪ್ರೊಫೆಸರ್ಗಳನ್ನೆಲ್ಲ ಬೀದಿಗೆ ತತ್ತವ್ರೆ ನಮ್ಮ ಯೂನಿವರ್ಸಿಟಿಯವರು. ನೀವು ಆದ್ರಿಂದ ಎಲ್ಲ ಯೂನಿವರ್ಸಿಟಿ ಎಲ್ಲಿ ಹೋದ್ರು ಕಾಲಿಗೆ ಸೈನ್ ಹಾಕ್ಬೇಡಿ ಅಂತ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅನಕ್ಷರಸ್ಥ ಹಳ್ಳಿಲಿರೋನು ಯಾವ್ದೋ ಒಂದು ಪೇಪರ್ ಸೈನ್ ಹಾಕೊಂಡ್ರೆ ಹಿಂದೆ ಮುಂದೆ ನೋಡ್ತಾನೆ. ಇವತ್ತು ಇಲ್ಲಿ ನೋಡಿ, ಇಲ್ಲಿ ಪ್ರೊಫೆಸರ್ಗಳು ಹಂಗ್ ಸೈನ್ ಹಾಕ್ಬಿಟ್ಟು ಹೋಗ್ತಾರೆ ಅಂದ್ರೆ ನೀವೇ ಹೇಳ್ಬೇಕಪ್ಪ ಹಿಂಗೆ ಅಂತ. ಅಂದ್ರೆ ಇವರು ಯಾವ ರೀತಿ ಒತ್ತಡ ಹಾಕ್ತಾರೋ, ಒತ್ತಡ ನಾನು ಹೇಳ್ತಾ ಇರೋದು ಇಂಟರ್ನಲ್ ಆಗಿರ್ಬೋದಾ ಅಥವಾ ಬೇರೆ ಏನಾದ್ರು ವ್ಯವಹಾರ ಆಗಿರ್ಬೋದಾ ಅಂತ ನನಗೆ ಗೊತ್ತಿಲ್ಲ. ಅದು ಬೇರೆ ರೀತಿದು. ಸರಿನಾ? ಏನಾಗೈತೆ ಅಂತ ಅಷ್ಟು ದೂರದಿಂದ ಬರೋರು ಅವ್ರಿಗೇನು ಒತ್ತಡ ಇರಲ್ಲ. ಯಾಕಂದ್ರೆ ಇವ್ನು ಕೆಳಗಡೆ ಕೆಲಸ ಮಾಡ್ತಾರಲ್ಲ ಅವ್ರು ಪ್ರೊಫೆಸರ್ಸು, ಅವ್ರು ಇಷ್ಟ ಇದ್ರು ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು. ಇನ್ನೊಬ್ಬನ ಕರ್ಸ್ಕೊತಾನೆ, ಯಾರನ್ನ ಅವ್ರು ಬೇಕಾದವ್ರು ಕರ್ಸ್ಲಿ ಬಿಡಿ. ಈಗ ನೋಡ್ರಿ, ಇದು ಹೆಂಗೆ ನೋಡಿಲಿ ಕಳ್ಸದ್ದು. ಇಲ್ಲಿ ನೋಡಿಲಿ, ಯಾರಿದು ಸುರೇಶು ಇಲ್ಲಿಯವರು, ಇದೇ ಯೂನಿವರ್ಸಿಟಿಯವರು, ಯರಸ್ವಾಮಿ, ರಮೇಶ್ ರಾಥೋಡು, ಲೋಕೇಶ್ ಸೋಷಿಯಲ್ ವರ್ಕ್ ದಾವಣಗೆರೆ, ಇಷ್ಟು ಜನ ಸೈನ್ ಹಾಕೋರೆ ಕಣ್ರಿ ಕಾಲಿಗೆ. ಅಷ್ಟು ಜನನು ಕಾಲಿಗೆ ಸೈನ್. ನೀವು ಮೊದಲು ಮಾತಾಡ್ತಾ ಹೇಳಿದ್ರಿ, ಮತ್ತೊಂದು ಆರೋಪ ಮಾಡ್ತಾ ನಮ್ಮ ಲೋಕನಾಥ್ ಅವರು ಕೂಡ
ಮೈಸೂರು ಯೂನಿವರ್ಸಿಟಿ ಇಲ್ಲ ಅದು ನೆಕ್ಸ್ಟ್ ಅದು ಇನ್ನೊಂದು ಇದ್ರ ಹಿಂದೆದು ರಿಕ್ರೂಟ್ಮೆಂಟ್ ಐತೆ, ಅದು ಖಾಲಿ ಸಿಕ್ಕಿಲ್ಲ. ಅದು RTL ಕೊಟ್ಟರೆ ನಾನು ಬೇರೆ ದಿನ ಮಾತಾಡ್ತೀನಿ ಅದನ್ನ. ಇದರಲ್ಲಿ ಏನು ಮಾತಾಡೋದು ಯಾಕೋತಾ ಅದು ತುಂಬಾ ದೊಡ್ಡದಾಯ್ತದೆ ಅದು. ಇದೇ ರೀತಿ ಇನ್ನೊಂದು ಹಗರಣ ಐತೆ ಹಿಂದೆ ನಡೆದಿರೋದನ್ನು, ಅದು ಬೇರೆ ರೀತಿ ದಾಖಲೆ ಐತೆ ಅದನ್ನು, ಅದು ಇದು ಕಂಪ್ಲೇಂಟ್ ಜೊತೆ ಕೊಟ್ಟಿದ್ದೀನಿ. ಅದರಿಂದ ಅದನ್ನು ಹೇಳ್ತೀನಿ ನಾನು. ಅದರಿಂದ ನಮ್ಗೆ ಹೆಂಗೆ ಅನ್ನಿಸ್ತದೆ ಅಂದರೆ, ಈ ಪ್ರೊಫೆಸರ್ಗಳು ಅಷ್ಟು ದೂರದಿಂದ ಬಂದು ಈಗ ಅವ್ರದ್ದು ನೋಡಿ ಮಾನಹರಾಜು, ಸರಿನಾ, ಮಕ್ಳ ಮೇಲೂ ಈ ರೀತಿ ಆಯ್ತು ಅದನ್ನ. ಅಂದ್ರೆ ಇವರು ಸೈನ್ ಹಾಕೊಟ್ಬಿಟ್ಟು ಹೋದ್ರೆ ಏನು ಅಂದ್ರೆ, ಇವರು ಬಿಡ್ ಮಾಡಕ್ಕೆ ಹರಾಜ್ ಹಾಕಕ್ಕೆ ಅವಕಾಶ ಮಾಡಿ ದೇ ಆರ್ ಕೊಲ್ಯೂಡೆಡ್ ಅಂತ ಹೇಳ್ತೀನಿ ನಾನು. ಅವರೆಲ್ಲ ಸೇರ್ಸ್ ಮಾಡವ್ರೆ ಅಂತ. ಅಂದ್ರೆ ನೀವು ಹೇಳ್ತಿರೋದು ನೀವು ಕೊಳ್ಳೆ ಹೊಡೆಯೋದಕ್ಕೆ ನಮ್ಮ ಸಮ್ಮತಿ ಇದೆ ಅಂದ್ಬಿಟ್ಟು ಸೈನ್ ಹಾಕೊಟ್ಬಿಟ್ಟು ಹೋದಾಗೆ ಆಯ್ತಲ್ವಾ ಇದು. ಕಾಲಿಗೆ ಸೈನ್ ಹಾಕೊಟ್ಬಿಟ್ಟು ಹೋದ್ರೆ ಈ ರಿಕ್ರೂಟ್ಮೆಂಟ್ ನೋಡಿ ಫಸ್ಟ್ ಕಂಪ್ಲೇಂಟ್ ಆದಾಗ ನೆಕ್ಸ್ಟ್ BO ಮೀಟಿಂಗ್ ಆಗಿತ್ತು. ಸರ್ಕಾರದ ರೆಗ್ಯುಲೇಷನ್ ರೂಲ್ಸ್ ಹೇಳ್ತಾ ಇದೆ ಆನ್ಲೈನಲ್ಲಿ ಬರಬೇಕು ಮೀಟಿಂಗು ಪ್ರೊಸೀಡಿಂಗ್ಸು ಅಂತ. ಅಂದರೆ ಆನ್ಲೈನ್ ಲೈವಲ್ಲಿ ನೋಡಬೇಕು ಅಂತ ಮಾಡಲ್ಲ ಇವರು. ಅದರಿಂದ ಪ್ರೊಸೀಡಿಂಗಲ್ಲಿ ವಾಪಸ್ ತಗೊಂಡಿದ್ದೀವಿ ರಿಸರ್ವೇಷನ್. ನೋಡಿ ಇಷ್ಟೆಲ್ಲ ಮಾಡ್ಬಿಟ್ಟು ಆಗ ರಿಸರ್ವೇಷನ್ ತೆಗೆದ್ರು, ವಾಪಸ್ ತಗೋತಾ ಇದೀವಿ ಅಂತ. ರಿಸರ್ವೇಷನ್ ಯಾವುದು ಮೊದಲೇನು ಹಾಕಿಲ್ಲ ರಿಸರ್ವೇಷನ್. ನೋಡಿ ನಾನು ಕಂಪ್ಲೇಂಟ್ ಕೊಟ್ಮೇಲೆ ಈ ರಿಸರ್ವೇಷನ್ ವಾಪಸ್ ತಗೊಬಿಟ್ರು, ಸರಿನಾ. ಈ ರೀತಿ ಅದರಿಂದ ನೀವೇ ಯೋಚನೆ ಮಾಡಿ. ನೇಮಕಾತಿ ಪೂರ್ಣಗೊಳ್ಳಿಲ್ಲ, ಪ್ರೋಸೆಸ್ ಅದು ಪೂರ್ಣಗೊಂಡಿಲ್ಲ. ಆದ್ರೆ ಅಲ್ಲಿ ಯಾರು ಅಟೆಂಡ್ ಆಗಿದ್ರು ಅವ್ರದ್ದೆಲ್ಲ ಇಲ್ಲಿ ಐತೆ ದಾಖಲೆ. ನೀವು ಇನ್ನೂ ಟೈಮ್ ಕೊಡ್ತೀನಿ, ತೋರಿಸ್ತೀನಿ. ಅಂದ್ರೆ ಅಟೆಂಡ್ ಆಗಿದ್ದವ್ರಿಗೆಲ್ಲ ಮತ್ತೆ ಕೆಲಸ ಕೊಟ್ಟಿದ್ದಾರೆ. ಮತ್ತೆ ಕೆಲಸ ಕೊಟ್ಟಿರೋದು ಕೆಲಸ ಅದೇ ಹೇಳಿ ಕುದುರಿತು, ವ್ಯವಹಾರ ಕುದುರಿತು ಅಂತ ಕಾಡ್ತದೆ. ಇವ್ರು ವಾಪಸ್ ತಗೋತೀನಿ ಅಂತ ಹೇಳ್ತಾರೆ, ಬಟ್ ಅವ್ರಿಗೆಲ್ಲ ಆದೇಶ ಕೊಟ್ಟಿದ್ದಾರೆ. ಅಂದ್ರೆ ಮುಂಬಾಗಿಲ್ ಮುಖಾಂತರ ತಗೊಳ್ಳಿಕ್ಕೆ ಹೋದ್ರು ಆಗ್ಲಿಲ್ಲ, ಹಿಂಬಾಗಿಲ್ ಮುಖಾಂತರ ತಗೊಂಡಿದ್ದಾರೆ. ಅವ್ರು ಅದೇ ಇಲ್ಲಿರೋರೆ ಇಂಟ್ರೂ ಬಂದಿರೋರ್ನೇ ಎಲ್ಲ ತಗೊಂಡಿದ್ದಾರೆ. ಅದೇ ಆ ರೀತಿ ಆಗ ನೇಮಕಾತಿ ಆಗದೆ ಇರೋರು ಬೇರೆ ದಾರಿ ನೇಮಕಾತಿ ನೋಡಿ. ಖಾಲಿ ಬಿಟ್ಬಿಟ್ಟು ಇವ್ರು ಹೋಗಿದ್ರಲ್ವಾ, ರಿಕ್ರೂಟ್ಮೆಂಟ್ ವಾಪಸ್ ತಗೋತೀನಿ ಅಂದ್ರು. ಈ ಯಾರು ಇಂಟರ್ವ್ಯೂ ಅಟೆಂಡ್ ಆಗಿದ್ರು ಇಲ್ಲಿ ನೋಡಿ, ಸೋಷಿಯಲ್ ವರ್ಕ್ ಸುಕೇಶ್ ಅನ್ನೋರ್ಗೆ ಆರ್ಡರ್ ಕೊಟ್ಟವ್ರೆ. ಇಂಟರ್ವ್ಯೂ ಅಟೆಂಡ್ ಆಗಿದ್ರು, ಸರಿನಾ. ಇಲ್ಲೇ ತೋರಿಸ್ತೆ ಅಲ್ವಾ ನಿಮ್ಗೆ, ತಡೀರಿ. ಇಲ್ಲಿ ನೋಡಿ ಸೋಷಿಯಲ್ ವರ್ಕ್ ನೋಡಿ, ಇಲ್ಲಿ ಸುಕೇಶ್ ಅಂಡರ್ಲೈನ್ ಮಾಡಿದೀನಿ. ಅವ್ನು ಇಂಟರ್ವ್ಯೂ ಅಟೆಂಡ್ ಆಗಿದ್ದ ನೋಡಿ. ಇಂಟರ್ವ್ಯೂ ನಡೆದಿರೋ ಡೇಟು 30/8. ಅವ್ನಿಗೆ ಆರ್ಡರ್ ಕೊಟ್ಟಿರೋದು 10/1/24 ಅಂದ್ರೆ 4 ತಿಂಗಳ ನಂತರ ಅವ್ನಿಗೆ ಆರ್ಡರ್ ಕೊಟ್ಟೈತೆ. ಹೆಂಗ್ ಆರ್ಡರ್ ಬಂತಿದ್ದು? ವಾಪಸ್ ತಗೊಂಡಿದೀವಿ ಅಂತ ಹೇಳ್ತಾರೆ. ಇವ್ನಿಗೆ ಹೆಂಗ್ ಆರ್ಡರ್ ಬಂತು? ಈ ರೀತಿ 40 ಜನಕ್ಕೆ ಆರ್ಡರ್ ಕೊಟ್ಟಿದ್ದಾರೆ, 35-40 ಜನಕ್ಕೆ. ಸರಿ, ಇಲ್ಲೇ ನೋಡಿ, ಇನ್ನೂ ಬೇಕಾದ್ರೆ ರಾಜ್ಯಶಾಸ್ತ್ರದಲ್ಲಿ ಯಾವುದು ದಿವ್ಯಾ ಅನ್ನೋರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ರವಿಕುಮಾರ್ ಅನ್ನೋರು ಕೊಟ್ಟಿದ್ದಾರೆ, ನಂದಿನಿ, ಎಲ್ಲರಿಗೂ ಅಷ್ಟೇನೆ. ಇಲ್ಲಿ ನೋಡಿ ಇಂಟರ್ವ್ಯೂ ಅಟೆಂಡ್ ಆಗಿದ್ದವ್ರದ್ದು ಅವ್ರು ಲಿಸ್ಟ್ ಮಾಡಿದೀವಿ. ಅದೆಲ್ಲನೂ ನಾಗೇಶು ನೋಡಿ, ಇಲ್ಲಿ ಅರ್ಥಶಾಸ್ತ್ರ, ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಐತೆ ಅವ್ರದ್ದು ಲಿಸ್ಟು. ಇಲ್ಲಿ ನೋಡಿ ಇಂಟರ್ವ್ಯೂ ಅಟೆಂಡ್ ಆಗಿ ರಿಕ್ರೂಟ್ಮೆಂಟ್ ನ ವಾಪಸ್ ತಗೊಂಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆಲ್ಲ ಆದೇಶ ಕೊಟ್ಟವ್ರೆ. ಇಲ್ಲಿ ವಾಪಸ್ ತಗೊಂಡಂಗೆ ಹೆಂಗಾಯ್ತು? ಯಾವ ರೀತಿ ಆಗೈತಿ ಇದು? ಆದ್ರಿಂದ ಅಂದ್ರೆ ನೋಡಿ, ದುಡ್ಡಿಗೆ ಯಾವ್ದು ಕಮಿಟ್ ಆಗಿದ್ರೋ ಗೊತ್ತಿಲ್ಲ. ಅವ್ರಿಗೆ ಒಂದು ರಿಕ್ರೂಟ್ಮೆಂಟ್ ವಾಪಸ್ ತಗೊಂಡಿದೀವಿ ಅಂತ ಹೇಳಿದ್ಮೇಲೆ ಇಂಟರ್ವ್ಯೂ ಅಟೆಂಡ್ ಆಗಿದಾರಲ್ಲ, ಮತ್ತೆ ಆದೇಶ ಹೆಂಗ್ ಕೊಡ್ತಾರೆ ಅವ್ರಿಗೆ? ಯಾವ ಉದ್ದೇಶದಲ್ಲಿ ಕೊಟ್ಟವ್ರೆ? ಆದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ನಿಮ್ಮ ಮಾಧ್ಯಮದ ಮುಖಾಂತರ ಸರ್, ನನಗೊಂದು ಕಾಡೋದು, ಈಗ ನೀವು ಹೇಳಿದ್ದೆಲ್ಲ ಆರೋಪ ನಿಜ ಆಗಿದ್ರೆ ಒಂದ್ ವೇಳೆ ದಾಖಲೆ ಕೊಡ್ತಾ ಇದೀನಿ. ತಗೊಂಡವ್ರಿಗೆ ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೋ ಬದ್ಧತೆನ KSOUನ ಒಂದು ಒಳ್ಳೆಯ ದಾರಿಯಲ್ಲಿ ನಡ್ಸ್ಕೊಂಡು ಹೋಗೋಕೆ ಯಾಕೆ ಬದ್ಧತೆ ತೋರ್ತಾ ಇಲ್ಲ ಅಂತ ಸರ್. ಅವ್ರು ಬರೋದೇ ನಾನು ಹೇಳ್ತಾ ಅಲ್ವಾ, ಫಸ್ಟ್ ದಿನ ಹೇಳ್ದಾಗ್ಲೇ ಹೇಳಿದೆ. ನನಗೆ ಹೇಳ, ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. VC ಬಂದಾಗ ನಾನು ಒಂದು 2 ತಿಂಗಳಲ್ಲಿ ನಾನು ಅವ್ರ ಹತ್ರ ಆಗ ಒಡನಾಟ ಅಂದರೆ ಹೋಗ್ತಾ ಇದ್ದೆ. ನಾನು ಆ್ಯಸ್ ಎ ಸ್ಟಾಫ್ ಆಗಿ ಒಂದು 2-3 ಸರಿ ಹೋದಾಗ ನನಗೆ ಹೇಳಿದ್ರು ಅವರು, ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಹೇಳಿದ್ರು ಗೊತ್ತಾ, 12 ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ ನಿಮ್ಮ ಯೂನಿವರ್ಸಿಟಿಗೆ ಬರೋಕ್ಕೆ. ಈಗಿನ VC ಹೇಳಿದಾರೆ ನನ್ನ ಹತ್ರ. ಹೇಳಿದ್ರು ನನ್ನ ಹತ್ರ, ಹೇಳವ್ರೆ. ಆದ್ರಿಂದ ಅದನ್ನ ನಾವು ದುಡ್ಕೋಬೇಕು ನಾನು ಅಂತಾನೆ ಹೇಳಿದ್ರು. ನಾನು ಅದಕ್ಕೇನೆ ಒತ್ತಿ ಅವತ್ತು ಹೇಳಿದೆ. ನಾನು ಹೇಳ್ತೀನಿ, ಅವ್ರು ಮಾತಾಡಿರೋಂಥ ಕೊನೆಯಲ್ಲಿ ನಾನು ಅವನು ಸುಳ್ಳು ಹೇಳೋದು ಜಾಸ್ತಿ ಅಲ್ಸೆ ಅವರು. ಆದ್ರಿಂದ ರೆಕಾರ್ಡ್ ಮಾಡ್ಕೋಬೇಕು ಅಂತ ನಮ್ಗೆ ಅನಿಸ್ತು. ಆದ್ರೂ ಮೊಬೈಲೇ ಒಳಗಡೆ ಬಿಡಲ್ಲ, ಹೆಂಗ್ ರೆಕಾರ್ಡ್ ಮಾಡ್ಕೋತೀರಾ? ಆದ್ರಿಂದ ಬಂಡವಾಳ ಹಾಕಿದ್ದೀನಿ ಅಂದ್ರು. ಅದಕ್ಕೆ ನಾನು ಅವತ್ತು ಒತ್ತಿ ಹೇಳಿದ್ದು, ಬಂಡವಾಳ ಇಲ್ಲಿ ದಯವಿಟ್ಟು ಹಾಕ್ಬೇಡಿ, ಇನ್ಸ್ಟಿಟ್ಯೂಷನ್ಗಳಿಗೆ ಬಂದು ಬೇರೆ ಬಿಸ್ನೆಸ್ ಮಾಡಿ ಅಂತ ಅಲ್ವಾ. ನಾನು ಅದನ್ನೇ ಕೈ ಮುಗ್ದು ಇನ್ನೊಂದ್ಸರಿ ಅಲ್ಸೆ ಕೇಳ್ಕೊತೀನಿ, ದಯವಿಟ್ಟು ನೀನು ಬಂಡವಾಳ ಹಾಕೋದಿದ್ರೆ ಇನ್ನೊಂದ್ಸರಿ ಇದೇ ರೀತಿ ಇನ್ಸ್ಟಿಟ್ಯೂಷನ್ಗೆ ಕಾಲ್ ಮಾಡಬೇಡಪ್ಪ, ಬೇರೆ ಎಲ್ಲರೂ ಹೋಗಿ ಬಂಡವಾಳ ಹಾಕಪ್ಪ. ನಾನು ಆ ರೀತಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೊತ್ತಾ, ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಇಲ್ಲಿ ಸಾವಿರಾರು ಜನ ಅಲ್ಲಿ ಜೀವನ ಇರ್ತದೆ, ಅವ್ರ ಹೆಂಡತಿ ಮಕ್ಳು ಇರ್ತಾರೆ, ಫ್ಯಾಮಿಲಿ ಇರ್ತದೆ, ಡಿಪೆಂಡೆಂಟ್ ಇರ್ತಾರೆ. ಇದನ್ನ ತಂದು ಯಾಕೊತ್ತಾ, ಇದು ಸರ್ಕಾರದ ಗ್ರಾಂಟ್ ಇಲ್ದೇನೆ ನಡೀತಾ ಇರುವಂತ ಸಂಸ್ಥೆ. ಈ ಸಂಸ್ಥೆಗೆ ನಾನು ಬಂಡವಾಳ ಹಾಕಿದ್ದೀನಿ ಅಂದ್ಬಿಟ್ಟು ಇಲ್ಲಿರೋರೆಲ್ಲ ಹಾಳು ಮಾಡ್ಬಿಟ್ಟು ಹಿಂಗೆ ಹೊಟ್ಟೋದ್ರೆ ಎಲ್ಲ ಬೀದಿಗೆ ಬರ್ತಾರೆ ಅಲ್ವಾ. ನೀವು ಒಬ್ಬ ಉದ್ಧಾರ ಆದ್ರೂ ಸಾಕಾ? ಇವನೊಬ್ಬ ಉದ್ಧಾರ ಆದ್ರೂ ಸಾಕಂಗಾದ್ರೆ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋಕ್ಕೆ ಬೇಕಾದಷ್ಟು ಐತೆ. ನಿನಗೂ ಸಬ್ಸಿಡಿ ಸಿಗ್ತದೆ, ನಿನಗೂ ಬೇಕಾದಷ್ಟು ಎಲ್ಲಾರ ಒಂದು ಒಳ್ಳೆ ಫ್ಲಾಟ್ ತಗೋ, ಮಾಮೂಲಿ ಯಾವುದು ಬೇರೆ ಸರ್ಕಾರದ ಸಬ್ಸಿಡಿ ತಗೋ, ಏನಾರು ಬೇರೆ ಬಿಸ್ನೆಸ್ ಮಾಡಿ ದಯವಿಟ್ಟು. ನಾನು ಹೇಳೋದು ಜಗದೀಶ್ ಅವರೇ, ಈಗ ವಿದ್ಯಾಶಂಕರ್, ಹಿಂದಿನ VC ವಿದ್ಯಾಶಂಕರ್ ಮೇಲೂ ಒಂದಷ್ಟು ಆರೋಪಗಳಿತ್ತು. ಅದರಿಂದ ಇದ್ದಂತ ರಂಗಪ್ಪ ಅವ್ರ ಮೇಲೂ ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ವು. ಜಗದೀಶ್ ಅವರು
ಶರಣಪ್ಪ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದಾರ? ಇಲ್ಲ ಇಲ್ಲ ಇದು ನೋಡಿ ನಾನು ಹೇಳಿದ್ದು, ನಾನು ರಿಕ್ರೂಟ್ ಆದ್ಮೇಲೆ ಅವ್ರು ಇರಲೇ ಇಲ್ಲ. ಅವರು ಯಾರು ಅದಾಗಿ ಒಂದ್ ತಿಂಗಳು ಇರಲಿಲ್ಲ ಅವರು. ಅದಾದ್ಮೇಲೆ ಬಂದಂತ ಅಂದ್ರೆ ನಾನು ಆಸ್ ಎ ವಿಷಲ್ ಬ್ಲೋಯರ್ ಆಗಿ ನಾನು ಪ್ರತಿರೋಧ ತೋರಿಸ್ತಾ ಇದ್ದೀನಿ. ಅವ್ರಿಗೆಲ್ಲ ಮನವಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡ್ತೀನಿ, ಈಗ ಮಾಡಬೇಡಿ ಸರ್ ಮಾಡಬೇಡಿ ಅಂತ. ಅವ್ರ ಮುಂದೆ ಅಂದ್ರೆ ಅವ್ರ ಉದ್ದೇಶ ಏನು, ದುಡ್ಡು ಮಾಡೋದು. ಅದಕ್ಕೆ ನಾವು ವಿರುದ್ಧ ಇದ್ರೆ ನೋಡಿ ನಾವು ಸಸ್ಪೆಂಡ್ ಮಾಡ್ಬಿಟ್ಟು ದೂರ ಇಟ್ಬಿಡ್ತೀನಿ ನೀನು ನೋಡಪ್ಪ ಅಂತಾರೆ. ಆದ್ರೆ ಸಿಸ್ಟಮ್ ಅಲ್ಲಿ ನಾನು ಪ್ರಯತ್ನ ಯಾಕೆ ಪಡಬಾರ್ದು? ಎಲ್ಲರೂ ಇದಕ್ಕೆ ಅಡ್ಜಸ್ಟ್ ಆಗಿ ಹೋಗೋದಾದ್ರೆ ಸಿಸ್ಟಮ್ ಎಲ್ಲ ಏನ್ ಗೊತ್ತಾ, ನನ್ನ ಕಲೀಗ್ಸೇ ಅಲ್ಲಿ ಸುಮಾರು ಜನ ಏನಂತಾರೆ, ಸಿಸ್ಟಮ್ಗೆ ಅಡ್ಜಸ್ಟ್ ಆಗ್ಬಿಡ್ಬೇಕು. ಆದ್ರೆ ಯಾರು ಚೇಂಜ್ ಮಾಡಕ್ ಪ್ರಯತ್ನನಾರು ಪಡ್ಬೇಕಲ್ವೇಂದ್ರೆ, ನನ್ನೇನು ಚೇಂಜ್ ಆಗ್ತದೆ ಅಂತ ನಾನೇನು ಅನ್ಕೊಂಡಿಲ್ಲ. ಪ್ರಯತ್ನನಾರು ಪಡ್ಬೇಕಲ್ವಾ? ಅದನ್ನು ಪಡ್ಲಿಲ್ಲ ಅಂದ್ರೆ ಹೆಂಗೆ ಇದು? ಅಂದ್ರೆ ನಾನು ಹೇಳ್ತಾ ಇರೋದೇನು ಗೊತ್ತಾ, ಇದನ್ನು ಬಂಡವಾಳ ಅಂತ ಮಾಡ್ಕೊ ಬರಬೇಡಿ. ಇನ್ಸ್ಟಿಟ್ಯೂಷನ್ ಅಂದರೆ ನೆಕ್ಸ್ಟ್ ಜನ್ರೇಷನ್ನ ಬೆಳೆಸ್ಬೇಕು ನಾವು ಎಜುಕೇಷನ್ ಥ್ರೂ ಅಲ್ವಾ? ಅಂದರೆ ನೀವು ಚೆನ್ನಾಗಿ ಹೇಳ್ಕೊಟ್ಟು ಆ ಮಕ್ಕಳು ಚೆನ್ನಾಗಾದರೆ ನೆಕ್ಸ್ಟ್ ಜನ್ರೇಷನು ಚೆನ್ನಾಗಿರ್ತದೆ. ಇಲ್ಲಿ ಬಂದು ಈ ರೀತಿ ನೀವು ಇದನ್ನು ದಂಧೆ ಮಾಡ್ಕೊ ಕುತ್ಕೊಬಿಟ್ರೆ ಈ ರೀತಿ ಯೂನಿವರ್ಸಿಟಿಗಳಲ್ಲಿ ಏನೇ ಎಜುಕೇಷನ್ ಅಂದರೆ ಏನಾಯ್ತದೆ? ಹೇಳ್ಬಿಡಿ. ಮಕ್ಳನ್ನ ಈಗ ನಾವು ನೆಕ್ಸ್ಟು ಅಲ್ಲಿ ಓದಿಸ್ಬೇಕು ಅಂದರೆ ನಮ್ಗೇನು ಮನ್ಸು ಬರ್ತದ? ಈ ರೀತಿ ಎಲ್ಲ ನಡೀತೈತೆ ಅಂದರೆ ಎಲ್ಲ ನೋಡಿ. ಅದರಿಂದ ಈ ಇಂಟ್ರ್ಯೂಗಳಲ್ಲಿ ನನ್ನ ಪ್ರಕಾರ ಜನರಲೈಸು, ನನಗೆ ವಾತಾವರಣದಲ್ಲಿ ಪ್ರೊಫೆಸರ್ಗಳಿರೋದಲ್ಲ ಎಲ್ಲ ಯೂನಿವರ್ಸಿಟಿಲೂ ಹಿಂಗೆ ನಡೆಯೋದಪ್ಪ. ನಿಮ್ಮ ಯೂನಿವರ್ಸಿಟಿಯವರು ಅವರವರೇ ಗುದ್ದಾಡ್ಕೊಂಡು ನಿನ್ಗೆಲ್ಲೋ ದಾಖಲೆ ಕೊಟ್ಬಿಟ್ಟವ್ರೆ ಎಲ್ಲ ಕಡೆ ಹಿಂಗೆ ಅಂತ ಜನರಲ್ ಆಗಿ ಹೇಳೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ನಾನು ದಾಖಲೆಗಳೆಲ್ಲ ಸಿಗಲಿಲ್ಲ ಅಂದ್ರೆ ಮುಚ್ಚಿ ಹೋಗೋದು. ದಾಖಲೆಗಳು ಸಿಗ್ಲಿ ಅಂದ್ರೆ ಆವತ್ತೇ ರಿಕ್ರೂಟ್ಮೆಂಟ್ ಆಗಿ ಎಲ್ಲ ಮುಗಿದೋಗಿರೋದು. ಅದನ್ನು ನೋಡಿ ಎಷ್ಟು ಜನ ತುಂಬ್ತಿದ್ರು ಅಂತ ಗೊತ್ತಿಲ್ಲ. ಈಗಲೂ ಅಷ್ಟೇ ಡೈಲಿ ಟೀಚರ್ಸು ಈಗ ನಂದಕ್ಕೆ ಹೋದ ವಾರ ಬಂದವ್ರೆ ಒಂದಷ್ಟು ಜನ. ಯಾವ ಇದು ಬೇಕೋ ಎಲ್ಲಿಗೆ ಬೇಕಾದ್ರೂ ತುಂಬ್ತಾನೆ ಇರ್ತಾರೆ. ಸರಿನಾ? ಅವ್ರಿಗೇನು ಇತಿ ಮಿತಿ ಏನೂ ಇಲ್ಲ, ಯಾವುದೇ ಇಲ್ಲ. ನೋಡಿ ಇಂಟ್ರೂಲೇ ಖಾಲಿ ಬಿಟ್ಬಿಟ್ಟು ಹೋಯ್ತಾರೆ ಅಂದರೆ ಪೂರ್ತಿ ಖಾಲಿ ಶೀಟು ಸಿಗ್ನೇಚರ್ ಹಾಕ್ತಾರೆ. ಸರಿನಾ? ಅವ್ರಂದ್ರೆ ದಂಧೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟು ಹೋದಂಗೆ, ಸೈನ್ ಹಾಕೊಟ್ಬಿಟ್ಟು ಹೋದಂಗೆ, ನೀನು ಯಾರಿಗಾರ ಹರಾಜು ಹಾಕೋಬಿಡು ಆ ಪೋಸ್ಟ್ನ ಅಂತ ಅಲ್ವಾ? ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈ ರೀತಿ ಬೇರೆ ಯಾವ ಯೂನಿವರ್ಸಿಟಿಲೂ ಮಾಡಬೇಡಿ. ನಮ್ಮ ಯೂನಿವರ್ಸಿಟಿಲೂ ಮಾಡಿರೋದು ಅಂತಲ್ಲ, ನಮ್ಮ ಯೂನಿವರ್ಸಿಟಿ ನೋಡಿ ಈ ಸ್ಥಿತಿಲಿ ಐತೆ. ನೀವು ಇಂಟ್ರ್ಯೂಗಳಿಗೆ ನಮ್ಮ ಯೂನಿವರ್ಸಿಟಿಗೆ ಬರಬೇಕು ಅಂದ್ರೆ ನೀವು ಯೋಚನೆ ಮಾಡ್ರಪ್ಪ. ಈ ರೀತಿ ನೀವು ನಿಮ್ನ ಬೀದಿಗೆ ತಂದ್ಬಿಡ್ತಾರೆ. ದಯವಿಟ್ಟು ಒಂದು ಭಾಗ ಸರ್, ಈಗ ಸಹಾಯಕ ಪ್ರಾಧ್ಯಾಪಕರದೊಂದಾದ್ರೆ ಈ ಹೊರಗುತ್ತಿಗೆ ನೌಕರರು ಅದರಲ್ಲೂ ಕೂಡ ಈ ತರ ಅಕ್ರಮ ಆಗಿದೆ ಸರ್. ಹೊರಗುತ್ತಿಗೆ ನೌಕರರಿಗೆ ಸರ್ಕಾರದ ನಿಯಮ ಅನೇಕ ಸಾರಿ ಹೇಳೈತೆ. ಅಂದ್ರೆ ಸ್ಯಾಂಕ್ಷನ್ ಪೋಸ್ಟ್ ಈಗ ಒಂದು 400 ಇರ್ತದೆ, 250 ತುಂಬಿರ್ತದೆ, 150 ಖಾಲಿ ಇರ್ತದೆ. ಆ 150 ಪೋಸ್ಟ್ಗೆ ನೀವು ತಗೋಬೇಕು. ಸರಿ, ನೀನು ಈಗ ನಮ್ಮ ಹತ್ರ ಇರೋ ಸ್ಯಾಂಕ್ಷನ್ ಪೋಸ್ಟು ಒಂದು 400 ನಾನ್ ಟೀಚಿಂಗ್ ಇದ್ರೆ 1,500 1,500 ಇದು ಎಲ್ಲಿಂದ ಬತ್ತ ಡೈಲಿ ತಗೋತಾರೆ ಕಣ್ರಿ. ಡೈಲಿ ಬತ್ತಾವ್ರೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಕೆಲಸ ಖಾಲಿ ಇಲ್ಲ ಅಂತ ನೀವು ನೋಡಕ್ ಅಷ್ಟೇನೆ. ಕೆಲಸ ಕೊಡ್ತಲ್ವಾ? ಹಂಗಾರೆ ಕಳೆದ ಒಂದು 2-3 ಆಯ್ತು. ನಾನು ಅಲ್ಸೆಯವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಿಮ್ಮ ಅವಧಿಲೇನೆ ನೀವು ಬಂದಾಗ ಎಷ್ಟಿತ್ತು, ಈಗ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ, ಯಾವ ಪೋಸ್ಟ್ಗೆ ರಿಕ್ರೂಟ್ ಮಾಡಿ. ಅಲ್ಸೆ ಬಂದಮೇಲೆ ಟೆಕ್ನಿಕಲ್ ಪೋಸ್ಟ್ಗಳು ಆ ಪೋಸ್ಟ್ MBA ಮಾಡಿದ್ಯಾ, ಬಾಯ್ಲಿ 40,000 ಸಂಬಳ ಕೊಡ್ತೀನಿ, ನೀನು ತಗೋ, ನೀನೊಂದು ಟೆಕ್ನಿಕಲ್ ಅಸಿಸ್ಟೆಂಟು, ನೀನು ಬಾಯ್ಲಿ, ನೀನೇನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ಯಾ, ಬಾಯ್ಲಿ ನಿನಗೊಂದು ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟು. ಆಮೇಲೆ ಬಾಯ್ಲಿ ನೀನು ಎಸ್ಟೇಟ್ ನಮ್ಮ ಆಸ್ತಿ ಎಸ್ಟೇಟು ಅಂತ ಒಂದು ಇರ್ತದೆ, ಎಸ್ಟೇಟ್ ಆಫೀಸರ್ ಅಂತ. ಯಾರೋ ಪರ್ಮನೆಂಟ್ ಎಂಪ್ಲಾಯಿ ಹಾಕಿದ್ರು, ಒಬ್ಬ ಟೀಚರ್ ಹಾಕಿದ್ರು ಏನು ಅದಿದ್ರು ಫೈಲ್ನ ನೋಡ್ಕೊತಾನೆ. ನಮ್ಮಲ್ಲಿ ಕರ್ನಾಟಕ ನೋಡ್ಕೊಳಕ್ ಒಂದು ಎಸ್ಟೇಟ್ ಆಫೀಸರು, ಬೆಂಗಳೂರು ಒಳಗೊಬ್ರು ಒಂದು ಎಸ್ಟೇಟ್ ಆಫೀಸರ್, ಒಬ್ರು ಲೇಡಿ, ಇಲ್ಲಿ ಒಬ್ರು ಎಸ್ಟೇಟ್. ಎಷ್ಟ್ರಿ ಅವ್ರೆ, ಏನ್ರಿ ಇದು? ಏನ್ ಮಾಡ್ತಾವ್ರೆ? ಹಾಸ್ಪಿಟ್ಲು ಮುಚ್ಚೈತೆ ಈಗ. ಸರಿ, ಅನುಮತಿ ಇಲ್ದೇನೆ ನಡೆಸ್ತಿದ್ದು. ಅಲ್ಲಿ ಒಂದು ವೈದ್ಯರಿಗೆ ಸ್ಯಾಂಕ್ಷನ್ ಪೋಸ್ಟ್ ಇರೋದು, ಇನ್ನೊಂದು ಯಾರ ಆಯುರ್ವೇದಿಕ್ ಯಾರ ಕರ್ಕ ಬಂದ್ರು ಅವ್ರಿಗೆ ನಿಲ್ಸಿದ್ರು. ಆಯುರ್ವೇದಿಕ್ ಅಲ್ಲಿ ಮಾಡಕ್ಕೆ ಪರ್ಮಿಷನ್ ಇಲ್ಲ. ಅಂದ್ರೆ ಅಲೋಪತಿಕ್ ಯಾವ್ದಕ್ಕೂ ಪರ್ಮಿಷನ್ ಇರಲಿಲ್ಲ. ಈಗ ಅವರೇ ಸ್ಟಾಪ್ ಮಾಡಿದ್ದಾರೆ ಅಧಿಕೃತವಾಗಿ. ಅದ್ರಲ್ಲಿ ಎಷ್ಟು ಜನ ಸ್ಟಾಫ್ ಅವರೇ ಗೊತ್ತಾ? ಈಗ ನೋಡಿ ನಿಂತೆ ಹೋಗೈತೆ ಹೆಲ್ತ್ ಸೆಂಟ್ರು. ಏನ್ ಬೇಕಾದ್ರೂ ತುಂಬ್ತಾರೆ. ನೀವು ಆರೋಪ ಮಾಡ್ತಿರೋದೆಲ್ಲ ಕೇಳಿದ್ರೆ ಇವರು ದೂರ ಶಿಕ್ಷಣ ಕೊಡೋದಕ್ಕಿಂತ ಹೆಚ್ಚಾಗಿ ಈ ತರದ ನೇಮಕಾತಿಲ್ಲ ಜಾಸ್ತಿ ತೊಡಗಿಸ್ಕೊತಾ ಇದಾರೆ ಅಂತ. ಇವರು ಭ್ರಷ್ಟಾಚಾರ ಮಾಡೋದು ಹೆಂಗೇನಂತ ಬೇಕಾದ್ರೆ ಪಾಠ ಕಲಿಬಂದ್ ನೋಡ್ರಿ ಅಪ್ಪ. ಇವರು ನಿಜವಾಗ್ಲೂ ಇವರು ಟೀಚ್ ಮಾಡ್ಕೊಡ್ತಾರೆ ಅಲ್ಸೆ ಅವರು. ಯಾಕಂದ್ರೆ ದಾವಣಗೆರೆಯಲ್ಲೂ ಚೆನ್ನಾಗಿ ಟೀಚ್ ಮಾಡೋರೆ. ದಾವಣಗೆರೆ ಇದೆಲ್ಲ ನೋಡಿದ್ಮೇಲೆ ನೆನೆ ಒಬ್ರು ಯಾರೋ ಫೋನ್ ಮಾಡಿದ್ರು ಕಣ್ರಿ. ನಿಜವಾಗ್ಲೂ ಹೇಳ್ಕತ್ತೀನಿ ನಾನು ಅದನ್ನ. ಅವನ್ನ ಯಾವ ರೀತಿ ನೋವಲ್ಲಿ ಹೇಳ್ದ ಅಂದ್ರೆ, ಯಾರೋ ದಾವಣಗೆರೆಯಿಂದ ಫೋನ್ ಮಾಡ್ದ. ಅಲ್ಲಿ ಇವರು 100 ಪೋಸ್ಟ್ ಏನೋ 100 ಮೇಲೆ ರಿಕ್ರೂಟ್ ಮಾಡವ್ರೆ. ತುಂಬ ಹಿಂಸೆ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡವ್ರೆ. ಇಡೀ ದಾವಣಗೆರೆನೇ ಹೇಳ್ತದೆ ಯೂನಿವರ್ಸಿಟಿ, ನಾನು ಹೇಳೋದ್ರಲ್ಲಿ ಏನೂ ಇಲ್ಲ ಅದರಲ್ಲಿ. ಸರಿನಾ? ಅದು ಈಸ್ಕೊಂಡು ಬಡ್ಡಿ ಕಟ್ತಿದ್ದಂತೆ ಪಾಪ ಅವನು. 2 ವರ್ಷಕ್ಕೆ ಪ್ರೊಬೇಷನರಿ ಡಿಕ್ಲೇರ್ ಆಗಕ್ಕೂ ದುಡ್ಡು ಕೇಳ್ಬಿಟ್ಟವ್ರೆ ಅವನ ಹತ್ರ. ದುಡ್ಡು ಕೇಳಿ ಈಸ್ಕೊಂಡವ್ರೆ. ಅದಕ್ಕೆ ತಿರ್ಗಾ ಇನ್ನೊಂದ್ಸರಿ ಬಡ್ಡಿಗೆ ತಂದಂತೆ. ಅಂದ್ರೆ ಒಂದು ಕೆಲಸ ಕೊಡುವಾಗ ಅವನ ಹತ್ರ ಏನೋ ಒಂದು ಈಸ್ಕೊಂಡಿರ್ತೀರಿ ಪಾಪ. ಅವ್ನು ನಿಮ್ ಕೆಳಗಡೆನೆ ಇರ್ತಾನೆ. 1-2 ವರ್ಷ ಆದ್ಮೇಲೆ ಒಂದು ಪ್ರೊಬೇಷನರಿ ಡಿಕ್ಲೇರು, ಅದಕ್ಕೂ ದುಡ್ಡು ಇಸ್ಕೊಂಡವ್ರೆ. ಅವ್ನು ಹತ್ಕೊಂಡು ಹೇಳ್ದ, ಸರ್ ಹಿಂಗೆ ಹೋರಾಡ್ತಾ ಇದ್ದೀರಿ, ದಯವಿಟ್ಟು ಸರ್ ನಮ್ಗೆ ಅಷ್ಟು ಶಕ್ತಿ ಇಲ್ಲ, ಅವನ್ನ ಬಿಡ್ಬೇಡಿ ಸರ್, ದಯವಿಟ್ಟು ಏನಾರ ಮಾಡಿ ಅಂತ. ನನ್ಗೆ ಎಷ್ಟು ನೋವಾಗೋದು. ಹೆಂಗೆ ಅಂದ್ರೆ ಇವನು
ರಕ್ತ ಈರ್ದಂಗೆ ಈರ್ತಾನೆ ಕಣ್ರಿ. ಎಲ್ಲಿದೆ ನಮ್ಮ ಸ್ಟಾಫಲ್ಲೂ ಅಷ್ಟೇನೆ ಟ್ರಾನ್ಸ್ಫರ್ಗೆ ದುಡ್ಡು ನಡೀತೈತೆ. ಇಡೀ KSOU ಹೇಳ್ತೈತೆ, ಕೇಳಿ ಹೋಗಿ ಸ್ಟಾಫು ಟ್ರಾನ್ಸ್ಫರ್ ಮಾಡ್ಬಿಟ್ಟು ವಾಪಸ್ ಹಾಕೊಳ್ಳೋಕ್ಕೆ ದುಡ್ಡು ನಡೀತೈತೆ. ಫೈಲು ಅವ್ರು ಹೇಳ್ದಂಗೆ ಬರಲಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾವ್ರೆ. ಈ ರೀತಿ ದಂಧೆ ನಡೀತೈತೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾಕೊತ್ತಾ ನನ್ನ ಹತ್ರ ದಾಖಲೆಗಳವೆ ಎಲ್ಲ ಕೊಡ್ತೀವಿ ನಾವು. ಒಂದು ಭಾಗ ಸರ್, ಅವ್ರು ದುಡ್ಡು ಕೇಳ್ತಾರೆ, ನೀವು ಆರೋಪ ಮಾಡ್ತಾ ಇದೀರಿ, ಕೇಳ್ತಾರೆ ಅಂತ ಅದಿರ್ಲಿ. ಈ ದುಡ್ಡು ಕೊಟ್ಟು ಬರುವಂತವ್ರು ಮಕ್ಕಳಿಗೆ ಏನ್ ಪಾಠ ಕಲಿಸ್ತಾರೆ, ಈ ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತಾರೆ? ನಾನು ಇನ್ನೂ ಒಂದು ನನ್ನ ಜೊತೆ ಕಲೀಗ್ಸ್ಗೂ ಬೇರೆಯವ್ರಿಗೆ ಹೇಳ್ತಿದ್ದೀನಿ, ಅಂದ್ರೆ ಅನ್ಯಾಯದ ವಿರುದ್ಧ ನೀವು ಪ್ರಯತ್ನ ಹೋರಾಟಕಾರ ಬನ್ನಿ ಅಂದ್ರೆ ನೀವ್ ಇನ್ನೇನ್ ಪಾಠ ಹೇಳ್ಕೊಡ್ತೀರಿ? ನನ್ನ ಕಲೀಗ್ಸ್ಗೆ ನಾನು ಕೇಳಿದ್ದೀನಿ, ನನ್ನ ಹೋರಾಟಕ್ಕೆ ನೀವು ಯಾರು ಸಾಥ್ ಕೊಡ್ತಾ ಇಲ್ಲ. ಗಾಂಧಿ ಬಗ್ಗೆ ಹೆಂಗ್ ಪಾಠ ಮಾಡ್ತಾರೆ, ಪಾಠ ಮಾಡ್ತಾರೆ, ಈ ಭ್ರಷ್ಟಾಚಾರದ ಬಗ್ಗೆ ಏನ್ ಪಾಠ ಮಾಡ್ತಾನೆ ಅವನು ಹೋಗಿ? ಸರಿನಾ? ಏನ್ ಪಾಠ ಮಾಡ್ತಾರ್ರಿ? ಅಂದ್ರೆ ನಾವು ಫಸ್ಟ್ ತಿದ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು. ಸರಿನಾ? ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿ ಹೋಗೋದು ಅಲ್ಲ, ಸಿಸ್ಟಮ್ನ ಚೇಂಜ್. ಹಂಗಾರೆ ಯಾರು ಮಾಡ್ತಾರ್ರಿ ಚೇಂಜ್ನ? ಎಲ್ಲರೂ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ಅಂದ್ರೆ ಯಾರು ಚೇಂಜ್ ಮಾಡಕ್ ಪ್ರಯತ್ನ ಪಡೋದ ನಮ್ಮ ಕೈಲಾದು? ಏನ್ ಹೇಳ್ತಲ್ವಾ, ನಮ್ಮ ಸಿಬ್ಬಂದಿಗಳು ನನಗೊಂದು 25-50 ಜನ ಸಾಥ್ ಕೊಟ್ರೆ ಅದು ಕತೆನೇ ಬೇರೆ. ಸರಿನಾ? ಈ VCನ ಓಡಿಸೋದ್ರಲ್ಲಿ ನಿಸ್ಸಂದೇಹವಾಗಿ ಓಡಿಸ್ತೀನಿ ನಾನು. ಸರಿನಾ? ನಂಗೆ ಸಾಥ್ ಕೊಡೋದೇ ಆದ್ರೆ ನೋಡಿ, ನಾನು ಹೋರಾಡ್ತೀನಿ ಅಂದ್ಬಿಟ್ಟು ಹೊರಗಡೆ ಇಟ್ಟವ್ರೆ. ಸರಿನಾ? ಈಗಾಗಲೇ ಪ್ರಸ್ತಾಪ ಮಾಡಿದ್ರೆ ಅಲ್ಲಿ KSOU ಒಳಗಡೆ ಹೋದ್ರೆ VC ಚೇಂಬರ್, ರಿಜಿಸ್ಟರ್ ಚೇಂಬರ್ ಮುಂದೆ ಎಲ್ಲ ಕೆಲಸ ಖಾಲಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಕೆಲಸ ಐತೆ, ನೀವು ದುಡ್ಡು ಕೊಟ್ರೆ ಕೊಡ್ತೀವಿ. ನೆಸೆಸಿಟಿ ಏನು ಅಂತ, ಕೆಲಸ ಖಾಲಿ ಇಲ್ಲ ಅಂತ ಬೋರ್ಡ್ ಹಾಕೋ ನೆಸೆಸಿಟಿ ಏನು? ಅದನ್ನ ಅವರೇ ಕೇಳ್ಬೇಕು. ಅಂದ್ರೆ ಅವ್ರು ಮೋಸ್ಟ್ಲಿ ಅದು ಉಲ್ಟಾ ರೀತಿ ಅವರು ಅಂದ್ರೆ ಇಲ್ಲಿ ಖಾಲಿ ಇಲ್ಲ ಅಂದ್ರೆ ಇಲ್ಲಿ ಸಿಗ್ತದೆ. ಸರ್ಕಾರಿ ಕಚೇರಿಗಳಿಗೆ ಹೋದ್ರು ನಾವು ಹತ್ರ ನೋಡಲ್ಲ ಬೋರ್ಡ್ನ. ಇಲ್ಲಿ ಫೋನ್ ಹೊರಗಡೆ ಇಟ್ಬಿಟ್ಟು ಬನ್ನಿ ಅಂತ ಬೋರ್ಡ್ ಇರ್ತದೆ ಅಲ್ವಾ? ಫೋನ್ ಯಾಕ್ರಿ ಹೊರಗಡೆ ಇಡ್ಬೇಕು? ಅಂದ್ರೆ ಒಳಗಡೆ ಇವ್ರು ಏನಾರ ಅವ್ಯವಹಾರ ಮಾಡ್ತಾರೆ ಅಂದ್ರೆ ಫೋನ್ ಹೊರಗಡೆ ಇಡ್ಸ್ಬೇಕು. ಟೀಚರ್ಸ್ನ ಹೊರಗಡೆ ಕರೆದಾಗ್ಲೂ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನಮ್ಗೆ ಹಳೆ VC ಹೇಳಿವ ನನ್ನ ಕಂಪ್ಲೇಂಟು, ಒಳಗಡೆ ನನಗೆ ಎಲ್ಲರೂ ನೀವು ಗಿಗಿಸ್ತೀನಿ ಎಲ್ಲಾನು ಅನ್ಬಿಟ್ಟ. ನಾವೇನ್ರಿ ಈಗ ನೀವು ಆಧಾರ ಕೊಡಿ ಅಂತೀರಿ, ಎಲ್ಲಿ ತಂದು ಕೊಡೋದ? ಸದ್ಯ ಅವ್ನು ಮುಗಿಸ್ತೀನಿ ಅಂತ ಹೇಳಿರೋದು ನನ್ನ ಹತ್ರ ಐತೆ, ರೆಕಾರ್ಡ್ ಐತೆ. FSLಗೂ ಅವ್ದು ಹೇಳ್ತಾ ಇಲ್ಲ, ಅಲ್ಸೇದು ಯಾವುದೋ ಬೇರೆ ಅಲ್ಸೇದಲ್ಲ, ಇವಂದು ಯಾರ್ದು ವಿದ್ಯಾಶಂಕರ್ದು ಆರೋಪ ಮಾಡಿದಾಗ ಯಾವುದೋ ಒಂದು FSL ಇಂದ ದುಡ್ಡು ಕೊಟ್ಟು ಅದನ್ನ ರಿಪೋರ್ಟ್ ತರಿಸಿದೀವಿ 25,000. ಅವನ ವಾಯ್ಸು ಪ್ಲಸ್ ಒಂದು ಕಾನ್ವಿಕೇಶನ್ ಸ್ಪೀಚ್ ನಾನು ಟ್ಯಾಲಿ ಮಾಡಿಸಿದ್ದೀನಿ. ನಾನು ಏನ್ ಅನ್ಬೋದು? ನನಗೆ ಎಷ್ಟು ದುಡ್ಡು ಖರ್ಚು ಮಾಡಿರ್ಬೋದು ಒಂದು FSL ಇಂದ ರಿಪೋರ್ಟ್ ತರಿಸ್ಬೇಕು ಅಂದ್ರೆ ನನ್ನ ಮೇಲೆ ಅವನು ಆಪಾದನೆ ಮಾಡ್ಬೋದು ಅಂದ್ಬಿಟ್ಟು FSL ರಿಪೋರ್ಟ್ ತರಿಸಿದ್ದೀನಿ. ಸರಿನಾ? ಆ ರೀತಿ ಅಂದ್ರೆ ಇವಾಗ ನೀವು ನೋಡಿ, ನೀವೀಗ ಅವನ್ನ ಮಾಡಿದ್ನ ಆಧಾರ ಕೊಡಿ ಅನ್ನೋದಾದ್ರೆ ಒಳಗಡೆ ಬಿಟ್ರೆ ನಿಜವಾಗ್ಲೂ ಆಧಾರ ಕೊಡ್ತೀವಿ ಕಣ್ರಿ. ಆಧಾರ ಕೊಡ್ತೀವಿ. 1-2 ರೆಕಾರ್ಡ್ ಮಾಡಿದೀವಿ. ನಮ್ಮೆಲ್ಲ ಟೀಚರ್ಸ್ ಹೋದಾಗ ನಮ್ಮ ಯೂನಿವರ್ಸಿಟಿ ಬಗ್ಗೆ ಅದು ಕೊಡ್ತೀನಿ ನಾನು. ಯಾಕೊತ್ತಾ ನನ್ನ ಹತ್ರ ಐತೆ, ಹೇಳ್ತಾ ಇದ್ದೀನಿ, ಇನ್ನೂ ಬೇಕಾದಷ್ಟು ಐತೆ. ಸರಿನಾ? ನಮ್ಮ ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿನ ನಾನು ಏನಾರ ಹಾಳು ಮಾಡಿದ್ರೆ ಅಂದ್ರೆ ಇಲ್ಲಿರೋ ದುಡ್ಡು ನಾನು ದುಡ್ದು ಖರ್ಚು ಮಾಡ್ತೀನಿ. ಇಲ್ಲಿರೋ ಖರ್ಚು ಮಾಡೋದೇ ಆದ್ರೆ ನನ್ನ ಅಪ್ಪಂಗೆ ಹುಟ್ಟಿಲ್ಲ ಅಂತ ಹೇಳೋನೆ ಕಣ್ರಿ. ನನಗೆ ಯಾರು ಅಲ್ಸೆ ಹೇಳೋರೆ, ನನ್ನ ಹತ್ರ ಐತೆ. ಸರಿನಾ? ಆದ್ರಿಂದ ನೀವು ಅಪ್ಪಂಗೆ ಹುಟ್ಟಿದೆಯೋ ಏನೋ ಗೊತ್ತಿಲ್ಲಪ್ಪ, ನೀವು ಅಪ್ಪಂಗೆ ಹುಟ್ಟಿರೋದು ನೀನು, ನಾನು ಒಪ್ಕೋತೀನಿ, ಆಯ್ತು. ದಯವಿಟ್ಟು ನಮ್ಮ ಯೂನಿವರ್ಸಿಟಿನ ಹಾಳು ಮಾಡ್ದೇನೆ, ದಯವಿಟ್ಟು ಬೇಕಾದ್ರೆ ಬೇಗ ಹೊಟ್ಟೋಗಪ್ಪ ಹೇಳ್ತೀನಿ, ಖಾಲಿ ಮಾಡ್ಬಿಟ್ಟು ಹೊಟ್ಟೋಗು. ಅದು ಹೆಂಗೋ ಉಳ್ಕತ್ತದೋ ಇಲ್ವೋ ನಾವು ನೋಡೋದಾಯ್ತು. ಸರಿನಾ? ನಿಮ್ಮ ಮುಖಾಂತರ ಇಷ್ಟನ್ನ ನಾನು ಕೇಳಕ್ಕೆ ಇಷ್ಟು ಕೇಳ್ಕೊಳ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಆದ್ರಿಂದ ನನಗೆ ಯಾವ ಸಂದೇಹ ಇಲ್ಲ, ಏನೂ ಇಲ್ಲ. ಅವನು ನಿಮ್ಗೆ ಯಾವುದೇ ರೀತಿ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ, KSOU ಶುದ್ಧ ಆಗ್ಬೇಕು ಸರ್. ನಾನು ಹೇಳ್ತಾ ಇದ್ದೀನಿ, ಹೆಂಗ್ ಗೊತ್ತಾ, ಒಂದು ಸ್ವಲ್ಪ ಜನ, ಒಂದು 10% ಅಲ್ಲಿ ಏನು ಕೆಲಸ ಇಲ್ಲ ಅಂದ್ರೂ ಬದುಕತಾರೆ ಸರ್. ಏನೋ ಒಂದು ಬೇರೆ ಅವರು ಫೈನಾನ್ಷಿಯಲಿ ಒಂದು ಸ್ವಲ್ಪ ಚೆನ್ನಾಗಿರ್ತಾರೋ, ಬೇರೆ ಉದ್ಯೋಗ ಮಾಡೋಕೆ ಇರ್ತದೋ ಏನೋ. 90% ಆಫ್ ದಿ ಸ್ಟಾಫು ಈ ಸಂಬಳದ ಡಿಪೆಂಡ್ ಆಗಿರ್ತಾರೆ. ಇದು ನೋಡಿ, ಇಲ್ಲಿ ದುಡ್ಡು ಪೂರ್ತಿ ಖಾಲಿ ಆಗ್ಬಿಟ್ರೆ ಸರ್ಕಾರ ಗ್ರಾಂಟ್ ಕೊಡ್ತದೆ. ಈಗ ಬೇರೆ ಯೂನಿವರ್ಸಿಟಿಗಳಿಗೆ ದುಡ್ಡು ಕೊಡ್ತಲ್ಲ, ಇಲ್ಲಿ ಕೊಡ್ತದೋ ಕೊಡಲ್ವೋ. ಆಗ ಹಂಗೂ ಪರ್ಮನೆಂಟ್ ಅವ್ರಿಗೆ ಇದ್ರೆ ಕೆಲಸ ಮಾಡಿ ಅಂತಾರೆ, ಇಲ್ದ್ರೆ ಬೇರೆ ಕಡೆ ಎಲ್ಲಾರ ಬೇಕಾದ್ರೆ ನೀವು ಟ್ರಾನ್ಸ್ಫರ್ ಮಾಡ್ತೀನಿ ಕೆಲಸ ಮಾಡಿ ಅಂತಾರೆ. ಈ ಟೆಂಪ್ರರಿ ಇವರೆಲ್ಲ ತುಂಬವರಲ್ಲ ಕಾಸು ಕೊಟ್ಟು. ಅವ್ರು ನಿಜವಾಗ್ಲೂ ಸಂಬಳ ಇಲ್ಲಿ ಮೈಸೂರಲ್ಲಿ ಕಾರ್ಪಸ್ ಫಂಡ್ ತೆಗಿ ನೋಡಿ. ಲಾಸ್ಟ್ ಸಿಂಡಿಕೇಟ್ ಮೀಟಿಂಗ್ ನೋಡಿ, ಅವ್ರು ಸಿಂಡಿಕೇಟ್ ಮೀಟಿಂಗ್ ಅಲ್ಲೇ ಹಾಕೊಂಡಿದ್ದಾರೆ. ಅಂದ್ರೆ ನಮ್ಗೆ ಸರ್ ಪೆನ್ಷನ್ಗೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಕ್ಕೆ ಬೇರೆ ಇದಕ್ಕೆ ನಮ್ಗೆ ದುಡ್ಡು ಅವಶ್ಯಕತೆ ಇರೋದ್ರಿಂದ ಕಾರ್ಪಸ್ ಫಂಡಿಂದ ದುಡ್ಡು ತೆಗಿತೀನಿ ಅಂತ ಪ್ರೊಸೀಡಿಂಗ್ ಅಲ್ಲೇ ಹಾಕ್ಬಿಟ್ಟು ತೆಗ್ದವ್ರೆ. ಅಂದ್ರೆ ಸಿಂಡಿಕೇಟ್ ಅಲ್ಲಿ ಇಟ್ಬಿಟ್ಟೆ ತೆಗ್ದವ್ರೆ. ಇನ್ನು ನಮ್ಮಲ್ಲಿ ಏನ್ರಿ ಐತೆ ದುಡ್ಡು? ಇವ್ರದ್ದು ಹಳೇದು ನಾನು ಹೇಳಿದ್ದೆ, ಹಳೇದು ವಿಡಿಯೋಸ್ ಬಜೆಟ್ ಒಂದ್ಸರಿ ಹಾಕಿದ್ರು ಅದು ಹೇಳಕ್ ನನ್ಗೆ ಭಯ ಆಯ್ತದೆ. ಸರಿನಾ? ಯೂನಿವರ್ಸಿಟಿಗೆ ಬರೋದು ಅವ್ರ ಪ್ರಕಾರ ಒಂದು 80 ಕೋಟಿ ಆದಾಯ ಬರ್ತದೆ, 260 ಕೋಟಿ ಖರ್ಚು ಮಾಡ್ತೀನಿ ಆ ವರ್ಷ ಅಂತ ಹಾಕಿದ. ಯಾರ 86, 260 ಏನ್ರಿ ಇದು? ಅಂದ್ರೆ ಅವ್ನು ಓಪನ್ ಆಗಿ ಹೇಳ್ಕತ್ತಾನೆ, ಇಲ್ಲಿರೋ ದುಡ್ಡು ಖಾಲಿ ಮಾಡ್ಬಿಟ್ಟು ಹೋಯ್ತೀನಿ ಅಂತ. ಸರಿನಾ? ಆದ್ರಿಂದ ಇದರಲ್ಲಿ ನೋಡಿ, ನನಗೆ ಈ ನೇಮಕಾತಿಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಎಲ್ಲ ಎಕ್ಸ್ಪರ್ಟ್ಗಳಿರಲಿ, ಯಾವುದೇ ಯೂನಿವರ್ಸಿಟಿ ಎಕ್ಸ್ಪರ್ಟ್ಗಳಿರಲಿ, ದಯವಿಟ್ಟು ಕಾಲಿಗೆ ಸೈನ್ ಹಾಕೊಟ್ಬಿಟ್ಟು ನೀವು ಅನುಭವಿಸ್ಬೇಡಿ. ಏನಾರ ಇರಲಿ ಅವತ್ತು ಬರೆದ್ಬಿಟ್ಟು ದಯವಿಟ್ಟು ನಿಮ್ಮ ಮುಂದೆ ಪ್ರೊಸೀಡಿಂಗ್ಸು ಆಗಲಿ, ಇಂಡಿವಿಜುವಲ್ ಮಾರ್ಕ್ಸು ಕನ್ಸಾಲ್ಟೇಟೆಡ್ ಎಲ್ಲ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಜಗದೀಶ್ ಬಾಬು ಅವರ ಗಂಭೀರ ಆರೋಪ. ಅಂದರೆ
ನೇಮಕಾತಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದ ಹರಾಜಿಗಿಟ್ಟಂಗೆ ಮಾಡಿದ್ದಾರೆ ನೇಮಕಾತಿಗಳನ್ನು. ಮತ್ತು ಒಂದ್ಸಲ ಪ್ರೊಸೀಡಿಂಗ್ ಮಾಡಿ ಅದು ಸ್ಟಾಪ್ ಆಯಿತು ಅಂತ ಹೇಳಿ ಮತ್ತೆ ಅದೇ ಹೆಸರು ಅವ್ರು ಯಾರ್ಯಾರು ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ರು ಅವ್ರನ್ನೇ ಬೇರೆ ದಾರಿ ಹಿಂಬಾಗಿಲಿನ ಮೂಲಕ ತಗೊಂಡಿದ್ದಾರೆ. ದೊಡ್ಡ ರೀತಿಯ ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ಇಂಡಿಯನ್ ಟಿವಿ ಕೊಡ್ತಾ ಹೋಗುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಇಂಡಿಯನ್ ಟಿವಿ. ನಾನು ಕೆಂಡಗಣ್ಣ, JB ಸರ್ಗೂರು.